ಸ್ನೇಹಿತರೆ, ಎಲ್ಲರೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR 2019 HK ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಬನ್ನಿ. 2019ರಲ್ಲಿ ಇಲಾಖೆ 2 ಹಂತದಲ್ಲಿ ಪರೀಕ್ಷೆಯನ್ನು ನಡೆಸುತ್ತೆ. ಒಂದು HK ವಿಭಾಗ, ಮತ್ತೊಂದು ನಾನ್ HK ವಿಭಾಗ. ನಾನ್ HK ವಿಭಾಗದ ನಾನ್ HK ವಿಭಾಗದ ಪ್ರಶ್ನೋತ್ತರಗಳನ್ನ ಆಲ್ರೆಡಿ ನಾವು ನೋಡಿದ್ದೀವಿ. ಹಾಗಾಗಿ ಇದು 2/6/19ರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಆಗಿರುತ್ತೆ. ಇದು ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳ ಇಲಾಖಾ ಕೀ ಉತ್ತರಗಳೊಂದಿಗೆ ವಿವರಣೆಯನ್ನು ಒಳಗೊಂಡಿರ್ತದೆ. ಏನೆಲ್ಲ ವಿಚಾರಗಳು ಇರುತ್ತೆ ಮತ್ತು ವಿವರಣಾತ್ಮಕವಾಗಿ ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ. ಸಂಪೂರ್ಣ ವಿಡಿಯೋವನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ, ಶೀಘ್ರದಲ್ಲೇ ಬಿಡ್ತೀನಿ ಅಂತ ಹೇಳ್ತಾ. TETಗೆ ಸಂಬಂಧಪಟ್ಟಾಗೆ ಆಲ್ರೆಡಿ ಸಾಕಷ್ಟು ವಿಚಾರಗಳನ್ನ ನೀವು ನಮ್ಮ ಚಾನಲ್ನಲ್ಲಿ ಗಮನಿಸಿದ್ದೀರಿ. ಕಂಟೆಂಟ್ ವಾರು, ಸಬ್ಜೆಕ್ಟ್ ವಾರು ಬಿಟ್ಟಿದ್ದೀವಿ 2014ರಿಂದ 24ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು. ಹಾಗಾಗಿ ಅದನ್ನು ನೋಡಿ. 2019ರಲ್ಲಿ ಪರೀಕ್ಷೆ ಹೇಗೆ ನಡೆದಿತ್ತು ಅನ್ನೋದಾದರೆ, ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೇಳಿತ್ತು 50 ಪ್ರಶ್ನೆಗಳು 50 ಅಂಕಗಳಿಗೆ. ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳಿತ್ತು 2 ಅಂಕದ ಪ್ರಶ್ನೆಗಳು 23, ಹಾಗಾಗಿ 46 ಅಂಕಗಳು. ಮತ್ತೊಂದು ವಿವರಣಾತ್ಮಕ ಪ್ರಶ್ನೆಗಳು 18 ಪ್ರಶ್ನೆಗಳನ್ನ ಕೇಳಿತ್ತು 3 ಅಂಕಗಳಿಗೆ 54 ಅಂಕಗಳು. ಒಟ್ಟು 150 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಿತ್ತು ಇಲಾಖೆ. ಹಾಗಾಗಿ ಇಷ್ಟು ಪ್ರಶ್ನೆಗಳನ್ನ ನಾವಿಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ. ಜೊತೆಗೆ ನೀವು ನಮ್ಮ ಸಂಪೂರ್ಣ ವಿಡಿಯೋವನ್ನು ನೋಡಿದಾಗ ನಿಮಗೆ ಇದರ ಪೂರ್ಣ ಚಿತ್ರಣ ಸಿಗುತ್ತೆ ಹೇಗೆ ಅಂತೇಳಿ. ಪ್ರತಿಯೊಂದು ಹಂತದಲ್ಲೂ ಘಟಕವಾರು ಬಿಡ್ತೀವಿ. ಇತಿಹಾಸ, ಅದರಲ್ಲಿ ಕಂಟೆಂಟ್ ವೈಸು, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಎಲ್ಲ. ಅಲ್ಲಿ ನೀವು ಆ ವಿಡಿಯೋವನ್ನು ನೋಡಿದ್ರೆ ಶೀಘ್ರದಲ್ಲೇ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಪರೀಕ್ಷೆಯನ್ನು ಎದುರಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, TET ನೋಡಿರೋದಾದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ನಮ್ಮ ಚಾನಲ್ ಅನಂತ ಜ್ಞಾನಧಾರೆ ಚಾನಲ್ನ TET ವಿಭಾಗಗಳನ್ನ ನೋಡಿದ್ದೆ ಆದರೆ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಜೊತೆಗೆ ಪಕ್ಷಿ ನೋಟವನ್ನು ನೋಡ್ತಾ ಹೋಗೋಣ ಬನ್ನಿ. ಇದೊಂದು ರೀತಿ ಬ್ಲೂ ಪ್ರಿಂಟ್ ಕನ್ನಡಿ ಇದ್ದಾಗೆ ಯಾವ ಟಾಪಿಕ್ಗಳ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ. ಇತಿಹಾಸಕ್ಕೆ ನೋಡ್ತಾ ಹೋಗೋದಾದರೆ, ಇತಿಹಾಸಕ್ಕೆ ಸಂಬಂಧಪಟ್ಟ ಹೇಳಿಕೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತಿಹಾಸ ಅಂದರೆ ಏನು ಅನ್ನೋ ವಿಚಾರದಲ್ಲಿ. ಇನ್ನು ನಾಗರಿಕತೆಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಭಕ್ತಿ ಪಂಥ, ಅದರಲ್ಲಿ ಚೈತನ್ಯರ ಮೇಲೆ ಕೇಳಿದ್ದಾರೆ. ಗಂಗರ ಕಾಲದ ಕವಿಗಳ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಷ್ಟ್ರಕೂಟರ ಮೇಲೆ ಪ್ರಶ್ನೆ ಇದೆ. ಸಾಮಾಜಿಕ ಧಾರ್ಮಿಕ ಸುಧಾರಣೆ, ವಿಜಯನಗರ ಸಾಮ್ರಾಜ್ಯ, ಆದಿಲ್ ಶಾಹಿಗಳು, ಭಾರತ ಸ್ವತಂತ್ರ ಹೋರಾಟ, ಇದರ ಮೇಲೆ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಸಿದ್ಧ ವ್ಯಕ್ತಿಗಳು, ಅವರ ಹೇಳಿಕೆಗಳು, ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರನಾಥ ತಿಲಕ್, ಇವ್ರ ಬಗ್ಗೆ ಒಂದು 4 ಜನದ ವ್ಯಕ್ತಿಗಳ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅವ್ರನ್ನ ಮ್ಯಾಚ್ ಮಾಡಬೇಕಾಗುತ್ತೆ. ಪ್ರಪಂಚದ ಇತಿಹಾಸ, ಅದರಲ್ಲಿ ಕ್ರಾಂತಿಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿದ್ದಾರೆ. ಇವು ಮಲ್ಟಿಪಲ್ ಚಾಯ್ಸು. ಈಗ 2 ಅಂಕದ ಪ್ರಶ್ನೆಗಳು ನೋಡೋದಾದರೆ, ಆಧಾರಗಳು, ಅದರ ಮೇಲೆ ನಾಣ್ಯದ ಮೇಲೆ ಒಂದು ಪ್ರಶ್ನೆ, ಪುನರುಜ್ಜೀವನ ಚಳುವಳಿ, ರಾಷ್ಟ್ರಕೂಟರು, ಭಕ್ತಿಪಂಥ, ಅದರಲ್ಲಿ ಪುರಂದರದಾಸರ ಮೇಲೆ ಒಂದು ಪ್ರಶ್ನೆ, ಬ್ರಿಟಿಷ್ ಆಡಳಿತ ವಿಸ್ತರಣೆ, ಅದರಲ್ಲಿ ಬಕ್ಸರ್ ಕದನ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಇದ್ರ ಮೇಲೆ 2 ಪ್ರಶ್ನೆ ಕೇಳಿದ್ದಾರೆ. ಬ್ರಿಟಿಷ್ ಆಡಳಿತ ಪರಿಣಾಮ, ಅದರಲ್ಲಿ ಸಂಪತ್ತಿನ ಸೋರಿಕೆ, ದಾದಾಬಾಯಿ ನವರೋಜಿಯವರ ಸಂಪತ್ತಿನ ಸೋರಿಕೆ ಅಂತ ಒಂದು ಇದಿದೆ, ಅದರ ಮೇಲೆ ಕೂಡ ಪ್ರಶ್ನೆಯನ್ನು 2 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳು ನೋಡೋದಾದರೆ, ನಾಗರಿಕತೆಗಳು, ಅದರಲ್ಲಿ ಹರಪ್ಪ ನಾಗರಿಕತೆ ಕೇಳಿದ್ದಾರೆ. ದೆಹಲಿ ಸುಲ್ತಾನರು, ಮೊಹಮ್ಮದ್ ಬಿನ್ ತೊಗಲಕ್ ಮೇಲೆ, ಮೈಸೂರು ಯುದ್ಧಗಳು, 1857ರ ದಂಗೆ, ಬಾಲಗಂಗಾಧರನಾಥ ತಿಲಕ್, ಏನು ಪ್ರಶ್ನೆ ಅಂತ ಒಳಗಡೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 1935ರ ಭಾರತ ಸರ್ಕಾರ ಕಾಯ್ದೆ. ಇಷ್ಟು ಪ್ರಶ್ನೆಗಳು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಭೂಗೋಳಶಾಸ್ತ್ರಕ್ಕೆ ಏನೆಲ್ಲ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ತಾ ಹೋಗೋದಾದರೆ, ಚಂದ್ರನ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಚಂದ್ರನ ವಾತಾವರಣ, ಅಲ್ಲಿ ಮನುಷ್ಯ ವಾಸಕ್ಕೆ ಯೋಗ್ಯ ಇದೆಯಾ ಇಲ್ವಾ ಹೇಗೆ ಅಂತೇಳಿ ಅದರ ಮೇಲೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ 4. ಇದಾದ ಮೇಲೆ ಉಷ್ಣಾಂಶದ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಬಂದರುಗಳ ಮೇಲೆ ಒಂದು ಪ್ರಶ್ನೆ, ಮಾರುತ ಮತ್ತು ಮಳೆ ಇದರ ಮೇಲೆ ಒಂದು ಪ್ರಶ್ನೆ, ಭಾರತದ ಪ್ರಾಕೃತಿಕ ಲಕ್ಷಣಗಳು, ಅದರಲ್ಲಿ ಪ್ರಸ್ಥಭೂಮಿ ಮೇಲೆ ಒಂದು ಪ್ರಶ್ನೆ, ಚಹಾ ಬೆಳೆಗಳ ಮೇಲೆ ಚಹಾ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಪ್ರಶ್ನೆ ಇದೆ. ಜಲವಿದ್ಯುತ್ ಯೋಜನೆಗಳು, ಭಾರತದ ಜಲವಿದ್ಯುತ್ ಯೋಜನೆಗಳ ಮೇಲೆ ಒಂದು ಪ್ರಶ್ನೆ ಇದೆ. ಕರ್ನಾಟಕದ ಜಲಪಾತಗಳು ಮತ್ತು ಜಿಲ್ಲೆಗಳ ಮೇಲೆ ಒಂದು ಪ್ರಶ್ನೆ, ಅಂಟಾರ್ಟಿಕಾ ಖಂಡದ ಮೇಲೆ ಒಂದು ಪ್ರಶ್ನೆ, ದಕ್ಷಿಣ ಅಮೆರಿಕ ಒಂದು ಪ್ರಶ್ನೆ. GK ಪ್ರಶ್ನೆ ಕೇಳಿದರೆ, ಚಿನ್ನ, ಈ ಭೂಗರ್ಭ ಸರ್ವೆ ಮಾಡ್ತಾರಲ್ಲ ಅದು, ಚಿನ್ನಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ. ಇನ್ನು GKಗೆ ಸಂಬಂಧಪಟ್ಟಾಗ ಅಣೆಕಟ್ಟು, ಜಲವಿದ್ಯುತ್, ಉದ್ಯಾನವನ, ಇಂದಿರಾ ಪಾಯಿಂಟ್, ಈ 4 ಅಂಶಗಳನ್ನ ಸೇರಿಸಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಮ್ಯಾಚ್ ದ ಫಾಲೋವಿಂಗ್ ಮಾಡೋ ಥರ. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು 2019ರಲ್ಲಿ HK ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದರೆ, ಶಿಲಾಗೋಳ, ಅದರ ಪದರಗಳ ಮೇಲೆ 2 ಅಂಕದ ಒಂದು ಪ್ರಶ್ನೆ, ಹವಾಗುಣದ ಮೇಲೆ ಒಂದು ಪ್ರಶ್ನೆ, ಹಿಮಾಲಯದ ಮಹತ್ವ, ರಸ್ತೆ ಸಾರಿಗೆ. ಇನ್ನು 3 ಅಂಕದ ಪ್ರಶ್ನೆಗಳು ಜ್ವಾಲಾಮುಖಿಗಳು, ಮೋಡಗಳು, ಭಾರತದ ಕೃಷಿ, ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟ. ಇಷ್ಟು ಪ್ರಶ್ನೆಗಳು ಜಿಯೋಗ್ರಫಿ ಮೇಲೆ ಕೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಟಾಪಿಕ್ಗಳನ್ನ ಇಟ್ಕೊಂಡ್ಬಿಟ್ರೆ ನಾವು ಹೇಗೆಲ್ಲ ಓದಬೇಕಾಗುತ್ತೆ ಅಂತಕ್ಕಂಥ ಈ ಒಂದು ಬ್ಲೂ ಪ್ರಿಂಟ್ ಇದ್ದರೆ ನಮ್ಮ ಮೈಂಡಲ್ಲಿ ಏನೆಲ್ಲ ಟಾಪಿಕ್ಗಳ ಮೇಲೆ ಪ್ರಶ್ನೆಯನ್ನು ಕವರ್ ಮಾಡಿದ್ದಾರೆ ಅಂತೇಳಿ ಒಂದು ರೀತಿ ಕನ್ನಡಿ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಸಾಕಷ್ಟು ಸಲ ಹೇಳಿದ್ದೆ ಸ್ನೇಹಿತರೆ, ನಾವು ವಿದ್ಯೆ, ಹಣ, ಧರ್ಮ ಇವುಗಳನ್ನೆಲ್ಲ ನಾವು ಒಂದೇ ದಿನದಲ್ಲಿ ಕುಡಿಕೋದಕ್ಕಾಗೋದಿಲ್ಲ. ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಕುಡಿಕಿದ್ದೆ ಆದರೆ ಅದು ಬೆಟ್ಟದಷ್ಟಾಗುತ್ತೆ. ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ.
ಪರಿಶ್ರಮ ನಿಮ್ಮದಾದರೆ ಫಲ ನಿಜವಾಗ್ಲೂ ಸಿಗುತ್ತೆ. ಯಾಕೆಂದರೆ ಪ್ರಯತ್ನದ ಮುಂದೆ ಯಾವುದೂ ಕೂಡ ಅಸಾಧ್ಯವಾದುದಲ್ಲ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಆಯವ್ಯಯದ ಕೊರತೆ, ಅದರ ಮೇಲೆ ಒಂದು ಪ್ರಶ್ನೆ ಇದೆ. ಬ್ಯಾಂಕುಗಳ ದ್ರವ್ಯತೆ, ಅದರ ಮೇಲೆ ಒಂದು ಪ್ರಶ್ನೆ ಇದೆ ಅರ್ಥಶಾಸ್ತ್ರದಲ್ಲಿ. ಜನಗಣತಿ ಮೇಲೆ ಒಂದು ಪ್ರಶ್ನೆ. ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟು ಮೇಲೆ ಒಂದು ಪ್ರಶ್ನೆ ಇದೆ. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮೇಲೆ ಒಂದು ಪ್ರಶ್ನೆ ಇದೆ. ವಿವರಣಾತ್ಮಕ ಪ್ರಶ್ನೆಗಳು ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಟುವಟಿಕೆಗಳ ಮೇಲೆ ಒಂದು, ಮಾನವ ಅಭಿವೃದ್ಧಿ ಸೂಚ್ಯಾಂಕ, ಜೊತೆಗೆ ಜನಸಂಖ್ಯೆ ಮೇಲೆ ಒಂದು ಪ್ರಶ್ನೆ, ಬಡತನ, ಸಂಪನ್ಮೂಲಗಳ ಅಭಾವ, ಬ್ಯಾಂಕ್ ಖಾತೆ, ಜಾಗತೀಕರಣ, ಇಷ್ಟು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಇವಾಗ 3 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಸಂಪರ್ಕ ಮಾಧ್ಯಮಗಳ ಮೇಲೆ ಒಂದು ಪ್ರಶ್ನೆ ಇದೆ. ಜನಸಂಖ್ಯೆ, ಮಾನವ ಸಂಪನ್ಮೂಲ, ಇದ್ರ ಮೇಲೆ 3 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇನ್ನು ಸಮಾಜಶಾಸ್ತ್ರಕ್ಕೆ ನೋಡೋದಾದರೆ ಸಮಾಜ ಸುಧಾರಕರು ಅವರ ಕೃತಿಗಳ ಮೇಲೆ 2 ಪ್ರಶ್ನೆಗಳಿದ್ದಾವೆ, ಮಲ್ಟಿಪಲ್ ಚಾಯ್ಸು. ಸಾಮಾಜಿಕ ಅಸಮಾನತೆ 2 ಅಂಕದ್ದು ಒಂದು ಪ್ರಶ್ನೆ ಇದೆ. ಸಾಮಾಜಿಕ ಬದಲಾವಣೆ 2 ಅಂಕದ ಒಂದು ಪ್ರಶ್ನೆ. ಸಂಸ್ಕೃತಿ ಮತ್ತು ಸಮಾಜ, ಇದರ ಮೇಲೆ 2 ಅಂಕದ ಒಂದು ಪ್ರಶ್ನೆ ಇದೆ. ಅವಿಭಕ್ತ ಕುಟುಂಬದ ಮೇಲೆ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸಮಾಜಶಾಸ್ತ್ರದಲ್ಲಿ. ಇನ್ನು ವ್ಯವಹಾರ ಅಧ್ಯಯನದಲ್ಲಿ ಯೋಜನೆಗಳು ಬರುತ್ತೆ, ಸಾಲ, ಬಂಡವಾಳ, ಇವುಗಳ ಮೇಲೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿದ್ದಾವೆ. ಹಣಕಾಸು ಮಾರುಕಟ್ಟೆ 2 ಅಂಕದ ಒಂದು ಪ್ರಶ್ನೆ. ವಾಣಿಜ್ಯ, ಕೈಗಾರಿಕೆ, ಇದರ ಮೇಲೆ 2 ಅಂಕದ ಒಂದು ಪ್ರಶ್ನೆ. ಇನ್ನು GK ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಸ್ನೇಹಿತರೆ. ಕಿಸಾನ್ ವಿಕಾಸ್ ಪತ್ರ ಅಂತೇಳಿ ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬಯೋಕಾನ್, ಕಿರಣ್ ಮುಜುಮ್ದಾರ್, ಇವರ ಮೇಲೆ ಒಂದು ಪ್ರಶ್ನೆ ಇದೆ. ಸ್ಮಾರ್ಟ್ ಸಿಟಿ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಇದಾದ ನಂತರ ರಾಜ್ಯಶಾಸ್ತ್ರದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ, ಮಲ್ಟಿಪಲ್ ಚಾಯ್ಸು. ವಿಧಿಗಳ ಮೇಲೆ ಒಂದು ಪ್ರಶ್ನೆ ಇದೆ. 371J ಬರುತ್ತಲ್ಲ, ಅದ್ರ ಮೇಲೂ ಕೂಡ ಒಂದು ಪ್ರಶ್ನೆ ಇದೆ. ಮಾನವ ಹಕ್ಕುಗಳ ಆಯೋಗದ ಮೇಲೆ ಒಂದು ಪ್ರಶ್ನೆ. ಹಿಂದೂ ವಿವಾಹ ಕಾಯ್ದೆಗಳು, ಇದಕ್ಕೆ ಸಂಬಂಧಪಟ್ಟಾಗೆ 4 ಆಪ್ಷನ್ನ ಕೊಟ್ಟಿದ್ದಾರೆ, ಅಲ್ಲಿ ಒಳಗಡೆ ನೋಡೋಣ ಏನೇನು ಅಂತೇಳಿ. ಸಂತಾನಾಮ್ ಆಯೋಗದ ಮೇಲೆ ಒಂದು ಪ್ರಶ್ನೆ ಇದೆ. ಭೂತಾನ್ ಮತ್ತು ರಾಜ್ಯದ ಗಡಿಗಳು, ಭಾರತ ರಾಜ್ಯದ ಗಡಿಗಳು, ಭೂತಾನ್ ಜೊತೆ ಯಾವ ಯಾವ ರಾಜ್ಯಗಳು ಗಡಿಯನ್ನು ಹಂಚಿಕೊಂಡಿದ್ದಾವೆ ಅಂತೇಳಿ. ವರ್ಣಭೇದ ನೀತಿ, ಪ್ರಾದೇಶಿಕ ಸೇನಾ ದಿನ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ನೆಕ್ಸ್ಟು ವಿವರಣಾತ್ಮಕ ಪ್ರಶ್ನೆಗಳು 2 ಅಂಕದ್ದು ನೇಮಕಾತಿ ಮೇಲೆ, ನ್ಯಾಯಾಲಯ, ಚೀನಾ ಮತ್ತು ಭಾರತ ಸಂಬಂಧ, ಇಷ್ಟು ಕೇಳಿದ್ದಾರೆ. ಇನ್ನು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಸಮಸ್ಯೆ ಪರಿಹಾರ ವಿಧಾನ, ಬೋಧನಾ ವಿಧಾನ, ಬೋಧನೋಪಕರಣ, ಮೌಲ್ಯಮಾಪನದ ಮೇಲೆ ಒಂದು ಪ್ರಶ್ನೆ. ಪ್ರಶ್ನೆಗಳ ಮಾದರಿ, ಬಹು ಆಯ್ಕೆ ಪ್ರಶ್ನೆಗಳು, ಪ್ರಬಂಧ ಮಾದರಿ ಪ್ರಶ್ನೆಗಳು ಅಂತೆಲ್ಲ ಬರುತ್ತಲ್ಲ, ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಿತರೆ. ನೋಡ್ಕೊಳ್ಳಿ, ಯಾಕೆಂತಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸಂಪೂರ್ಣ ವಿಚಾರ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ TET, ನಾವು ಇತಿಹಾಸ ಬೋಧನಾಶಾಸ್ತ್ರ ಮತ್ತು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋಗಳನ್ನ ಮಾಡಿದ್ದೀವಿ ಸ್ನೇಹಿತರೆ, ಅಲ್ಲಿ ಸಿಗುತ್ತೆ. ನೀವು ಅನಂತಜ್ಞಾನಧಾರೆ TET ಅಂತೇಳಿ ಟೈಪ್ ಮಾಡಿ ಸಬ್ಜೆಕ್ಟ್ ಹಾಕಿದ್ರೆ ಅದರಲ್ಲಿ ನಿಮಗೆ ಮಾಹಿತಿ ಓಪನ್ ಆಗುತ್ತೆ. ಜೊತೆಗೆ ರಾಜ್ಯಶಾಸ್ತ್ರದಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಯಾವ್ಯಾವು ಅಂದರೆ, ರಾಜ್ಯಶಾಸ್ತ್ರ ಒಂದು ವಿಜ್ಞಾನ, ಇದರ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಮೂಲಭೂತ ಹಕ್ಕುಗಳ ಮೇಲೆ ಒಂದು ಪ್ರಶ್ನೆ. ಸಂವಿಧಾನ, ರಾಜ್ಯ ನಿರ್ದೇಶಕ ತತ್ವಗಳು, ಇದರ ಮೇಲೆ ಒಂದು ಪ್ರಶ್ನೆ. ವಿಶ್ವಸಂಸ್ಥೆ, ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. 3 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಇದಿಷ್ಟು ಕೂಡ 2019 HK ವಿಭಾಗಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯ ಒಂದು ಪಕ್ಷಿ ನೋಟ ಆಗಿರುತ್ತೆ. ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತೇಳಿ. ಸ್ನೇಹಿತರೆ, ಪರೀಕ್ಷೆ ನಾವು ಏನೇ ಓದಿದ್ರು, ಹೇಗೆ ಓದಿದ್ರು ಕೂಡ ಎಕ್ಸಾಮ್ ಹಾಲಲ್ಲಿ ಕೂತಾಗ ನಮ್ಮ ಮೈಂಡ್ ಎಷ್ಟು ಆಕ್ಟಿವ್ ಆಗಿರುತ್ತೆ ಮತ್ತು ಎಷ್ಟು ವಿಚಾರಗಳನ್ನ ಮನನ ಮಾಡ್ಕೊಳ್ಳೋದಕ್ಕೆ ಅದು ಶಕ್ತವಾಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಪರೀಕ್ಷಾ ಎದುರಿಸುವಂಥ ಒಂದು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ. ಗಾಬರಿ ಆಗೋದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇವೆಲ್ಲ ಮಾಡ್ಕೊಂಡಾದಂಥ ಸಂದರ್ಭದಲ್ಲಿ ನಮಗೆ ಟೈಮ್ ಓಡ್ತಾ ಇರುತ್ತೆ, ಬೇಗ ನಾವು ಕ್ವಶನ್ಗಳನ್ನ ಕವರ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಪ್ರಶ್ನೆಗಳನ್ನ ಕ್ಲೀನಾಗಿ ಒಂದು ಸಲನೇ ಕಾಮಾಗಿ ಓದ್ಕೊಂಡು ಸಾಧ್ಯ ಆದಷ್ಟು ಬೇಗ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತೇಳಿ ಹೇಳಿದ್ದಾರೆ. ರಾಜಾರಾಮ್ ಮೋಹನ್ ರಾಯರು ಗುಜರಾತಿ ಭಾಷೆಯಲ್ಲಿ ಸಂವಾದ ಕೌಮುದಿ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಹೆಚ್ಚಕ್ಕಿಂತ ಓದ್ಕೊಳ್ಬೇಕಾಗತ್ತೆ, ಅಷ್ಟೇನೇ ಇಲ್ಲ. ರವೀಂದ್ರನಾಥ ಟ್ಯಾಗೋರರು ರಾಜಾರಾಮ್ ಮೋಹನ್ ರಾಯರನ್ನು ಆಧುನಿಕ ಭಾರತದ ಹರಿಕಾರ ಅಂತ ಹೇಳಿ ಕರೆದಿದ್ದಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರು ಶೇಟ್ಕರಿಯ ಚ ಅಸೂದ್ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಆರ್ಯ ಸಮಾಜವು ಗೋವುಗಳ ರಕ್ಷಣೆಗೆ ಗೋರಕ್ಷಕ ಸಂಘವನ್ನು ಆರಂಭಿಸಿತು ಅಂತೇಳಿ ಕೇಳಿದ್ದಾರೆ. ಇದರಲ್ಲಿ 1-2 ಸರಿನಾ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆಗಳು 2 ಮತ್ತು 4ನೇದು. ಯಾವುದು, ರವೀಂದ್ರನಾಥ ಟ್ಯಾಗೋರ್ ರಾಜಾರಾಮ್ ಮೋಹನ್ ರಾಯರನ್ನು ಆಧುನಿಕ ಭಾರತದ ಹರಿಕಾರ ಅಂತೇಳಿ ಕರೆದಿದ್ದಾರೆ. ಆರ್ಯ ಸಮಾಜವು ಗೋವುಗಳ ರಕ್ಷಣೆಗೆ ಗೋ ರಕ್ಷಣಾ ಸಂಘ ಅಂತೇಳಿ ಕರೆದಿದೆ. ಈ ಪಾಯಿಂಟನ್ನು ನೆನಪಿಟ್ಕೊಳ್ಬೇಕು. ಇನ್ನು ರಾಜಾರಾಮ್ ಮೋಹನ್ ರಾಯರವರು ಸಂವಾದ ಕೌಮುದಿಯನ್ನು ಬರೆದಿರ್ತಕ್ಕಂಥದ್ದು ಬಂಗಾಳಿ ಭಾಷೆಯಲ್ಲಿ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅದು ಗುಜರಾತಿ ಭಾಷೆಯಲ್ಲಿ ಅಲ್ಲ. ಓಕೆನಾ. ಇನ್ನು ಶೇಟ್ಕಾರ್ಯ ಚ ಅಸೂದ್ ಎಂಬ ಗ್ರಂಥವನ್ನು ರಚಿಸಿದವರು ಜ್ಯೋತಿಬಾ ಫುಲೆ. ಓಕೆನಾ. ಈ ಪಾಯಿಂಟನ್ನು ಕೂಡ ಏನು ಮಾಡಬೇಕು, ನೀವು ನೆನ್ಪಿಟ್ಕೊಳ್ಳಿ. ಮೇಡಮ್ ಬ್ಲಾವಟ್ಸ್ಗೆಲ್ಲ ಬರೆದಿರ್ತಕ್ಕಂಥದ್ದು ಜ್ಯೋತಿಬಾ ಫುಲೆ ಅವರು. ಹಾಗಾಗಿ ಈ ಒಂದು ಆಧಾರದ ಮೇಲೆ ನಾವು ಗುರುತಿಸಬೇಕಾಗತ್ತೆ. ಇನ್ನು 2ನೇ ಪ್ರಶ್ನೆ ಆಗಿತ್ತು ಹೊಂದಿಸಿ ಬರೆಯಿರಿ ಅಂತೇಳಿ. ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಆಪ್ಷನ್ಗಳನ್ನ, ನೋಡ್ತಾ ಹೋಗೋಣ ಬನ್ನಿ. ಹೆರಾಡೋಟಸ್ ಏನು, ಕಾರ್ಲ್ ಮಾರ್ಕ್ಸ್, ಅರ್ನಾಲ್ಡ್ ಟಾಯ್ಬಿನ್, ಜವಾಹರ್ಲಾಲ್ ನೆಹರು, ಈ ರೀತಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ.
ಇದರಲ್ಲಿ ನಾನು ಆಲ್ರೆಡಿ ಕಲರಲ್ಲಿ ಮ್ಯಾಚ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಇತಿಹಾಸ ಅಂದರೆ ಏನು ಅಂತ ಹೇಳಿಕೆ ಕೊಟ್ಟಿದೆ. ಹೆರೋಡೋಟಸ್ ಹೇಳ್ತಾರೆ, ಮುಂದಿನ ಪೀಳಿಗೆಯ ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತೇಳಿ. ಇನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತೇಳಿ. ಇದು ಅವರ ಪ್ರಸಿದ್ಧ ಹೇಳಿಕೆಯಾಗಿದೆ. ಇನ್ನು ಅರ್ನಾಲ್ಡ್ ಟಾಯ್ನ್ಬಿನ್ ಇವರು ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕಥೆ ಅಂತ ಹೇಳಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ, ಅನಾಗರಿಕತೆಯಿಂದ ನಾಗರಿಕತೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತೇಳಿ. ಹಾಗಾಗಿ ಈ ಪಾಯಿಂಟ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಕಲರ್ ವೈಸ್ ಮ್ಯಾಚ್ ಮಾಡಿ ಕೂಡ ಕೊಟ್ಟಿದ್ದೀನಿ. ಕೀ ಆನ್ಸರ್ ಕೂಡ ಇಲಾಖೆ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಕೂಡ ಇದಾಗಿದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಈ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಯಾವಾಗಾಯಿತು, ವಾಟರ್ಲೂ ಕದನ, ರಷ್ಯಾ ಕ್ರಾಂತಿ, ಫ್ರೆಂಚ್ ಕ್ರಾಂತಿ ಅಂತೇಳಿ. ಇಲ್ಲಿ ಸರಿಯಾದಂಥ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದಂಥ ಉತ್ತರ ಬಂದು ಎ ಆಪ್ಷನ್ ಆಗಿರುತ್ತೋ. 1 ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಫಸ್ಟು 1776ರಿಂದ 83ರ ಅವಧಿಯಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಇದಾದ ನಂತರ ಫ್ರೆಂಚ್ ಕ್ರಾಂತಿ ನಡೆಯುತ್ತೆ 1789ರಿಂದ. ನೆಕ್ಸ್ಟ್ ವಾಟರ್ಲೂ ಕದನ ನಡೆಯುತ್ತೆ 1815ರಲ್ಲಿ. ರಷ್ಯಾ ಕ್ರಾಂತಿ ಬಂದು 1917. ಈ ರೀತಿ ನಾವು ವರ್ಷಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ವರ್ಷಗಳನ್ನ ನೆನ್ಪಿಟ್ಕೊಂಡು ಗುರುತಿಸಿದ್ದೆ ಆದರೆ ನಾವು ಸರಿಯಾದಂಥ ಉತ್ತರವನ್ನು ಗುರುತಿಸ್ಬೋದು ಅಂತ ಹೇಳಿ ಸ್ನೇಹಿತರೆ. ನೋಡ್ಕೊಳ್ಳಿ, ಈ ವರ್ಷಗಳನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅಮೆರಿಕ ಕ್ರಾಂತಿಯನ್ನು ನೆನ್ಪಿಟ್ಕೊಳ್ಳಿ 1776 ಅಂತೇಳಿ ಸ್ವಾತಂತ್ರ್ಯ ಸಂಗ್ರಾಮ. ರಷ್ಯಾ ಕ್ರಾಂತಿ ನೆನ್ಪಿಟ್ಕೊಳ್ಳಿ 1917. ಹೀಗೆ ನಾವು ಪ್ರಪಂಚದ ಇತಿಹಾಸವನ್ನು ಕೂಡ ಏನು ಮಾಡಬೇಕಾಗುತ್ತೆ, ನೋಡ್ತಾ ಹೋಗಬೇಕಾಗುತ್ತೆ. ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೀರಿ. ಇದು ಕೂಡ ಆರ್ಡರ್ ಆಗಿ ಬರೆಯೋದಕ್ಕೆ ಕೇಳಿದ್ದಾರೆ. ಸೂರತ್ ಒಡಕು, ಬಂಗಾಳ ವಿಭಜನೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತೇಳಿ. ನಮಗೆಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂಗೆ ಚೆನ್ನಾಗಿ ನೆನಪಾಗುತ್ತೆ 1919 ಅಂತೇಳಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಬಂಗಾಳದ ವಿಭಜನೆ ಆಗಿರ್ತಕ್ಕಂಥದ್ದು 1905ರಲ್ಲಿ, ಮುಸ್ಲಿಂ ಲೀಗ್ ಸ್ಥಾಪನೆ 1906ರಲ್ಲಿ, ಸೂರತ್ ಒಡಕು 1907, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919. ಈ ಆಧಾರದ ಮೇಲೆ ನಾವು ಗುರುತಿಸಬೇಕಾಗುತ್ತೆ. ಸರಿಯಾದಂಥ ಉತ್ತರ ಸಿ ಆಗಿರುತ್ತೆ. ನೋಡ್ಕೊಳ್ಳಿ, ಬಂಗಾಳ ವಿಭಜನೆ ಫಸ್ಟು, ಅದಾದ ನಂತರ ಮುಸ್ಲಿಂ ಲೀಗ್, ಸೂರತ್ ಒಡಕು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಸಂಕೇತಗಳ ಸಹಾಯದಿಂದ ಉತ್ತರವನ್ನು ಆರಿಸಿ ಅಂತೇಳಿ ಕೇಳಿದ್ದಾರೆ. ಹೊಂದಿಸಿ ಬರೆಯಿರಿ. ಇಲ್ಲೇನು ಮಾಡಿದ್ದಾರೆ, ಎಲ್ಲ ಆದಿಲ್ ಶಾಹಿ ಸುಲ್ತಾನರು ಯಾವ ಯಾವ ವರ್ಷದಿಂದ ಎಲ್ಲಿಯವರೆಗೆ ಆಳ್ವಿಕೆ ಮಾಡಿದರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಮ್ಯಾಚಲ್ಲಿ ಕೊಟ್ಟಿದ್ದೀನಿ ಕಲ್ಲರ್ ವೈಸಲ್ಲಿ, ನೋಡ್ತಾ ಹೋಗಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಂದು ಸಾಮಾನ್ಯ ಶಕ 1580ರಿಂದ 1626. ಮೊಹಮ್ಮದ್ ಆದಿಲ್ ಶಾ ಬಂದು ಸಾಮಾನ್ಯ ಶಕ 1626ರಿಂದ 1656. ಎರಡನೇ ಆಲಿ ಆದಿಲ್ ಶಾ ಬಂದು 1656ರಿಂದ 1672. ಸಿಕಂದರ್ ಆದಿಲ್ ಶಾ ಬಂದು 1672ರಿಂದ 1686. ಓಕೆನಾ. ಹೀಗೆ ಇವರ ಇಸ್ವಿಗಳನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತೇಳಿ ಹೇಳೋದಕ್ಕಾಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಇದು ಕೂಡ ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಈ 2019 HK ವಿಭಾಗದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹೊಂದಿಸಿ ಬರೆಯಿರ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ, ಏಕೆಂದರೆ ನಾವು ಯಾವುದೋ ಒಂದು ಥರ ಟಾಪಿಕನ್ನು ಓದ್ಕೊಂಡ್ರಾಗೋದಿಲ್ಲ. ಯಾವ ರೀತಿ ಪ್ರಶ್ನೆಗಳನ್ನ ಬೇಕಾದರೂ 2-3 ಟಾಪಿಕನ್ನು ಮಿಕ್ಸ್ ಮಾಡಿ ಕೂಡ ಕೇಳ್ಬೋದು. ಇಲ್ಲಿ ಕೆಲವೊಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರ ಆ ಹೇಳಿಕೆಯನ್ನು ಹೇಳಿದವರು ಯಾರು ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದ್ದಾರೆ. ಭಾರತದ ರೈತರು ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವರು ಅಂತ ಹೇಳಿದ್ದಾರೆ. ಗಾಂಧಿ ಉಪ್ಪನ್ನು ಕೊಳ್ಳಿ, ಇದರ ಬೆಲೆ 6 ತಿಂಗಳು ಶಿಕ್ಷೆ ಅಂತ ಹೇಳಿದ್ದಾರೆ. ಅಸ್ಪೃಶ್ಯತೆ ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಅಂತೇಳಿ 4 ಆಪ್ಷನ್ ಕೇಳಿದ್ದಾರೆ. ಇಲ್ಲಿ ಕಲರ್ ವೈಸ್ ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ. ಎ ಆಪ್ಷನ್ಗೆ ಹೇಳಿರ್ತಕ್ಕಂಥದ್ದು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಅಂತ ಹೇಳಿರೋದು ಕಾರ್ನ್ವಾಲಿಸ್. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯುವರು ಅಂತಕ್ಕಂಥದ್ದು ಹೇಳಿರೋದು ಚಾರ್ಲ್ಸ್ ಮೆಟ್ಕಾಫ್. ಗಾಂಧಿ ಉಪ್ಪನ್ನು ಕೊಳ್ಳಿ 6 ತಿಂಗಳ ಶಿಕ್ಷೆ ಅಂತ ಹೇಳಿದಂಥವ್ರು ಕಮಲಾದೇವಿ ಚಟ್ಟೋಪಾಧ್ಯಾಯ. ಅಸ್ಪೃಶ್ಯತೆ ಇದು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಅಂತ ಹೇಳಿದಂಥವ್ರು ಗಾಂಧೀಜಿಯವರು. ಇಲ್ಲಿ ಚಾರ್ಲ್ಸ್ ವುಡ್ ಅಂತಕ್ಕಂಥದ್ದು ಎಕ್ಸ್ಟ್ರಾ ಆಪ್ಷನ್ ಕೊಟ್ಟಿರ್ತಾರೆ. ಹಾಗಾಗಿ ನೋಡ್ಕೊಳ್ಳಿ, ಇಲ್ಲಿ ಆಪ್ಷನ್ ಕೂಡ ಉತ್ತರವನ್ನು ಕೂಡ ಕೊಟ್ಟಿದ್ದೀವಿ. 3ನೇ ಆಪ್ಷನ್ನು ಕರೆಕ್ಟ್ ಆಗಿರುತ್ತೆ. ಈ ಕಲರ್ ವೈಸ್ ಕೂಡ ನಾನು ಮ್ಯಾಚ್ ಮಾಡಿದ್ದೀನಿ. ಹಾಗಾಗಿ ನೋಡ್ಕೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ. ಇದಾದ ನಂತರ ವಿಶ್ವಂಬರ ಎಂಬುದು ಕೆಳಗಿನ ಒಬ್ಬರ ಮೊದಲ ಹೆಸರು ಆಗಿತ್ತು ಅಂತೇಳಿ ಭಕ್ತಿ ಪಂಥಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಚೈತನ್ಯರ ಮೂಲ ಹೆಸರು ಏನಾಗಿರುತ್ತೆ, ವಿಶ್ವಂಬರ ಅಂತ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮೆಸೊಪೊಟೋಮಿಯಾ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸಿದವರ ಸರಿಯಾದ ಅನುಕ್ರಮಣಿಕೆಯನ್ನು ಬರೀರಿ ಅಂತೇಳಿ ಒಂದು 5 ಜನರನ್ನು ಕೊಟ್ಬಿಟ್ಟಿದ್ದಾರೆ. ಮೆಸೊಪೊಟೋಮಿಯಾ ನಾಗರಿಕತೆಯನ್ನು ರೂಪಿಸಿದಂಥವ್ರು ಯಾರ್ಯಾರು ಅಂತೇಳಿ ಇವ್ರನ್ನ ಆರ್ಡರ್ ಆಗಿ ಬರೀಬೇಕಾಗುತ್ತೆ. 2, 3, 1, 4, 5 ಡಿ ಆಪ್ಷನ್ ಸರಿಯಾಗಿತ್ತು. ಅಂದರೆ ಸುಮೇರಿಯನ್ನರು ಮೊದಲಿಗೆ ಬರ್ತಾರೆ ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲಿ. ನೆಕ್ಸ್ಟ್ ಅಕ್ಕಾಡಿಯನ್ನರು ಬರ್ತಾರೆ, ಅಮೋರಿಯನ್ನರು ಬರ್ತಾರೆ, ಅಸ್ಸಿರಿಯನ್ನರು ಬರ್ತಾರೆ, ಚಾಲ್ಡಿಯನ್ನರು ಬರ್ತಾರೆ. ಹೀಗೆ ಈ ಆರ್ಡರ್ ಆಗಿ ಇದನ್ನು ಗುರುತಿಸಬೇಕಾಗುತ್ತೆ. ಇದು ನಾಗರಿಕತೆಗಳಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಬರುತ್ತೆ. ಈ ಮೆಸೊಪೊಟೋಮಿಯಾ ನಾಗರಿಕತೆ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರೋದ್ರಿಂದ ಆ ಎಲ್ಲ ಪಾಯಿಂಟ್ಗಳನ್ನ ಆಯ್ದು ಇಲ್ಲಿ ಕೂಡ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ. ಮೆಸೊಪೊಟೋಮಿಯಾ ಅಂದರೆ 2 ನದಿಗಳ ನಡುವಿನ ನಾಡು ಅಂತೇಳಿ ಕರಿತೀವಿ. ನಿಮಗೆ ಗೊತ್ತಿದೆ, ಹಿಂದೆ ಒಂದು ಸಲ ಯಾವುದೋ ಎಕ್ಸಾಮಲ್ಲಿ ಕೇಳಿದ್ರಿ ಇದನ್ನು.
ಎರಡು ನದಿಗಳು ಯಾವ್ಯಾವು ಅಂತಂದರೆ ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಅಂತ ಹೇಳಿ. ಇವರ ಲಿಪಿ ಬಂದು ಸುಮೇರಿಯನ್ನರು ಈ ಲಿಪಿಯನ್ನು ಅಭಿವೃದ್ಧಿಯನ್ನು ಮಾಡ್ತಾರೆ ಸುಮೇರಿಯನ್ನರು. ಅದು ಯಾವುದು ಅಂದರೆ ಕ್ಯೂನಿಫಾರ್ಮಾ ಅಂತೇಳಿ ಮೆಸೊಪೊಟೋಮಿಯಾ ನಾಗರಿಕತೆಯರ ಲಿಪಿ. ಜಿಗುರಾತನ್ನು ಬೆಬೆಲ್ ಗೋಪುರ ಅಂತಲೂ ಕೂಡ ಕರೀತಾರೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದರು. ಕೃತಕ ಬೆಟ್ಟಗಳನ್ನು ನಿರ್ಮಿಸಿ ದೇವರನ್ನು ಆರಾಧಿಸುವ ಸ್ಥಳ. ಈ ಜಿಗುರಾತ್ ಅಂದರೆ ಏನು ಅಂದರೆ ಅವರು ಬಯಲು ಪ್ರದೇಶಗಳಲ್ಲಿ ಬೆಟ್ಟವನ್ನು ನಿರ್ಮಿಸಿ ಆ ಬೆಟ್ಟದ ಮೇಲೆ ಇವರು ದೇವರನ್ನು ಆರಾಧನೆ ಮಾಡ್ತಾ ಇದ್ರು. ಅದಕ್ಕೆ ಜಿಗುರಾತ್ ಅಂತ ಕರೀತಾರೆ. ಅದನ್ನು ಬೆಬೆಲ್ ಗೋಪುರ ಅಂತ ಕರೀತಾರೆ. ಪಿರಮಿಡ್ಗಳ ಥರ ಇರುತ್ತೆ, ಆದರೆ ಪಿರಮಿಡ್ ಅಲ್ಲ. ಪಿರಮಿಡ್ ಬಂದರು ಈಜಿಪ್ಟ್ ನಾಗರಿಕತೆಗೆ, ಈ ಜಿಗುರಾತ್ ಬಂದು ಮೆಸೊಪೊಟೋಮಿಯಾ ನಾಗರಿಕತೆಗೆ. ಬ್ಯಾಬಿಲೋನಿಯಾ ತೂಗು ಉದ್ಯಾನವನ ತುಂಬ ಪ್ರಸಿದ್ಧವಾದದ್ದು. ಇದನ್ನು ಎರಡನೇ ನೆಬುಕಡ್ನೆಸರ್ ಇದನ್ನು ನಿರ್ಮಿಸ್ತಾರೆ. ಇನ್ನು ಹಮ್ಮುರಾಬಿ ಈತನ ಕಾನೂನು ತುಂಬ ಪ್ರಸಿದ್ಧಿ. ಮುಯ್ಯಿಗೆ ಮುಯ್ಯು ಅಂತಕ್ಕಂಥ ಕಾನೂನು ಏನಂದರೆ ಕಣ್ಣು ಕಿತ್ತವರ ಕಣ್ಣನ್ನು ಕೀಳು, ಅಲ್ಲು ಕಿತ್ತವರ ಅಲ್ಲನ್ನು ಕೀಳು, ಅಂದರೆ ಮುಯ್ಯಿಗೆ ಮುಯ್ಯು ನೀತಿಯ ಕಾನೂನನ್ನು ಜಾರಿಗೆ ತಂದವರು ಯಾರು ಅಂತಲೂ ಕೂಡ ಪ್ರಶ್ನೆ ಕೇಳಿದರೆ ಹಮ್ಮುರಾಬಿ. ಇಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ. ಇದಾದ ನಂತರ ಮತ್ತೆ ಒಂದಿಸಿ ಬೈ ಪ್ರಶ್ನೆ ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿ ಹೀಗೆ ಮ್ಯಾಚ್ ಮಾಡಿಕೊಟ್ಟಿದ್ದೀನಿ. ಸಹಾಯಕ ಸೈನ್ಯ ಪದ್ಧತಿ ಬಂದಿದ್ದು 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲೆ. ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆ 1935ರಲ್ಲಿ. ಗೋವಾ ವಿಮೋಚನೆ 1961. ಜುನಾಗಢ್ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ 1948. ಹೀಗೆ ಇವುಗಳೆಲ್ಲವನ್ನು ಮಿಕ್ಸ್ ಮಾಡಿ ಪ್ರಶ್ನೆಯನ್ನು ಕೇಳಿದ್ದಾರೆ, ನೋಡ್ಕೊಳ್ಳಿ. ಹಾಗಾಗಿ ಏಕೆ ಅಂತಂದರೆ ಈ ಥರ ಪ್ರಶ್ನೆಗಳನ್ನೂ ಕೂಡ ನಾವು ಇಡೀ ಇತಿಹಾಸದ ಎಲ್ಲ ಇಸ್ವಿಗಳನ್ನೂ ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಒಂದು ಕಡೆ ಎಲ್ಲ ಇಸ್ವಿಗಳನ್ನ ಬರೆದಿಟ್ಕೊಂಡು ಆರ್ಡರ್ ಆಗಿ ಒಂಚೂರು ಮನನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕೆಂದರೆ ಇದು ಸ್ಪರ್ಧಾತ್ಮಕ ಯುಗ, ಸಾಕಷ್ಟು ನಾವು ವಿಚಾರಗಳನ್ನ ಮನನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ಗಂಗರ ಕಾಲದಲ್ಲಿ ಜೀವಿಸಿದ ಪ್ರಮುಖ ಕವಿಗಳನ್ನು ಗುರುತಿಸಿ ಅಂತೇಳಿ ಕೇಳಿದರೆ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆಗಳು. ಈ ಥರದವೇ ಕಷ್ಟ ಆಗೋದು ನಮಗೆ, ಯಾರ್ಯಾರಿದ್ರಪ್ಪ ಯಾವ್ಯಾವ ಕಾಲದಲ್ಲಿ ಅಂತೇಳಿ. ಹಾಗಾಗಿ ಒಂದಷ್ಟು ನಾವು ಬರ್ಕೊಂಡು ಯಾವ್ಯಾವ ರಾಜಮನೆತನದಲ್ಲಿ ಯಾರ್ಯಾರಿದ್ರು ಅಂತೇಳಿ ಗೊತ್ತಾಗುತ್ತೆ. ಇದರಲ್ಲಿ ಡಿ ಅಂದರೆ ಒಂದು ಮಾತ್ರ ಸರಿ ಅಂತೇಳಿ. ಫಸ್ಟ್ನೇದು ಗಂಗರ ಕಾಲದಲ್ಲಿ ಜೀವಿಸಿದ ಕವಿಗಳು ಯಾರು ಅಂದರೆ ಹೇಮಸೇನ, ವಾದಿ ಬಸಿಮ್ಮ, ನೇಮಿಚಂದ್ರ ಅಂತೇಳಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಶಿವಭಟ್ಟಾರಕ ಇದ್ದಂಥದ್ದು, ಆತನ ಕೃತಿ ಹರಪಾರ್ವತಿ ಅಂತೇಳಿ. ಪಲ್ಲವರ ಕಾಲದಲ್ಲಿದ್ದಂಥವರು ದಂಡಿ ದಶಕುಮಾರ ಚರಿತೆ ಬರೀತಾರೆ, ಭಾರವಿ ಕೀರತಾರ್ಜುನಿಯ ಬರೀತಾರೆ. ರಾಷ್ಟ್ರಕೂಟ ಕಾಲದಲ್ಲಿ ತ್ರಿವಿಕ್ರಮ ನಳಚಂಪು ಕೃತಿಯನ್ನು ಬರೀತಾರೆ, ಹಲಾಯುಧ ಕವಿರಹಸ್ಯ ಕೃತಿಯನ್ನು ಬರೀತಾರೆ. ಇದರ ಜೊತೆಗೆ ಪಂಪ, ಪೊನ್ನ, ಶ್ರೀವಿಜಯ, ಶಿವಕೋಟ್ಯಾಚಾರ್ಯ ಇವರೆಲ್ಲರೂ ಕೂಡ ರಾಷ್ಟ್ರಕೂಟರ ಕಾಲದಲ್ಲಿ ಬರುವಂಥವ್ರು. ಇನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬರುವಂಥವ್ರು ದುರ್ಗಸಿಂಹ ಪಂಚತಂತ್ರ ಕೃತಿಯನ್ನು ಬರೀತಾರೆ, ಬಿಲ್ಲಣ ವಿಕ್ರಮಾಂಕ ದೇವಚರಿತ, ವಿಜ್ಞಾನೇಶ್ವರ ಮಿತಾಕ್ಷರ ಕೃತಿಯನ್ನು ಬರೀತಾರೆ, ನಯಸೇನ ಧರ್ಮಾಮೃತ, ಸೋಮೇಶ್ವರ ಮನಸೋಲ್ಲಾಸ. ಇದರ ಜೊತೆಗೆ ರನ್ನ ಕೂಡ ಇವರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇರ್ತಾರೆ. ಜೊತೆಗೆ ವಚನಕಾರರು, ಕಲ್ಯಾಣಿ ಚಾಲುಕ್ಯರ ಒಂದು ಶ್ರೇಷ್ಠ ಕೊಡುಗೆ ಅಂತಂದರೆ ವಚನ ಸಾಹಿತ್ಯ ಮೂಡಿ ಬಂದಂಥದ್ದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ. ಹೀಗೆ ಒಂದಿಷ್ಟು ವಿಚಾರಗಳು ಸ್ನೇಹಿತರೆ. ಹಾಗಾಗಿ ಇವರೆಲ್ಲರನ್ನೂ ಕೂಡ ನಾವೇನು ಮಾಡಬೇಕು, ಆರ್ಡರ್ ಆಗಿ ಪಲ್ಲವರು, ಗಂಗರು, ಕದಂಬರು, ರಾಷ್ಟ್ರಕೂಟರು ಎಲ್ಲರ ಒಂದು ಕವಿಗಳ ಕೃತಿಗಳನ್ನು ಅವರ ಕಾಲದಲ್ಲಿದ್ದಂಥ ಕವಿಗಳ ಹೆಸರುಗಳನ್ನೆಲ್ಲ ಬರೆದಿಟ್ಕೊಂಡಿದ್ದೆ ಆದರೆ ಈ ಥರ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿ. ಇವನಿಗೆ ಗಜಬೆಂಟಕಾರ ಎಂಬ ಬಿರುದಿತ್ತು ಅಂತೇಳಿ ಚೆನ್ನಾಗಿ ಗೊತ್ತಿದೆ, ಸಾಕಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎನ್ನಿಸಿದರು. ಇವನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡರು. ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೂ ವಿಸ್ತರಿಸಿದೆ. ಈ ಮೇಲಿನ ಸಾಧನೆಗಳು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ನಾವು ಒಂದೇ ಒಂದು ಆ ಬಿರುದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಇಮ್ಮಡಿ ಪುಲಿಕೇಶಿನ, ಅಮೋಘವರ್ಷ ನೃಪತುಂಗನ, ಎರಡನೇ ದೇವರಾಯನ, ಎರಡನೇ ಹರಿಹರನ ಅಂತೇಳಿ. ಎರಡನೇ ದೇವರಾಯ ಈತನನ್ನು ಪ್ರೌಢದೇವರಾಯ ಅಂತಲೂ ಕೂಡ ಕರಿತೀವಿ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಇನ್ನು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ಆಳಿದ ಅರಸರ ಸರಿಯಾದ ಅನುಕ್ರಮಣಿಕೆ ಅಂತ ಹೇಳಿದರೆ ಅಂದರೆ ಯಾರಾದಮೇಲೆ ಯಾರು ಆಳ್ವಿಕೆಯನ್ನು ಮಾಡಿದ್ರು ರಾಷ್ಟ್ರಕೂಟರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಮೊದಲಿಗೆ ಕೃಷ್ಣ, ಅದನಂತರ ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘ ವರ್ಷ ಈ ರೀತಿ ಹೇಳ್ತಾರೆ. ದಂತಿದುರ್ಗ ಇದರ ಸ್ಥಾಪಕ ಸ್ನೇಹಿತರೆ. ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಅಂದರೆ ದಂತಿದುರ್ಗ 735 756. ಒಂದನೇ ಕೃಷ್ಣ ನಂತರ ಇಮ್ಮಡಿ ಗೋವಿಂದ, ಧ್ರುವ, ಮುಮ್ಮಡಿ ಗೋವಿಂದ, ಅಮೋಘವರ್ಷ ನೃಪತುಂಗ, ಇಮ್ಮಡಿ ಕೃಷ್ಣ, ಎರಡನೇ ಕರ್ಕ. ಈ ರೀತಿ ನಾನು ಇಲ್ಲಿ ಕೆಲವೊಂದು ಪ್ರಮುಖ ಅರಸರುಗಳನ್ನ ಕೊಟ್ಟಿದ್ದೀನಿ. ಹಾಗಾಗಿ ಈ ರೀತಿ ಇದನ್ನು ಕೂಡ ಕೇಳ್ತಾರೆ. ಮುಂದಿನ ವರ್ಷ ಯಾವ ಕದಂಬರದ್ದು ಕೇಳ್ಬೋದು, ರಾಷ್ಟ್ರಕೂಟರದ್ದು ಕೇಳ್ಬೋದು, ಗಂಗರದ್ದು ಕೇಳ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಓದೋವಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನ ಒಂದು ಕಷ್ಟ ಆಗುತ್ತೆ ಎಲ್ಲವನ್ನ ನೆನ್ಪಿಟ್ಕೊಳ್ಳೋಕ್ಕೆ. ಆದರೂ ಕೂಡ ಕೆಲವೊಂದು ಟ್ರಿಕ್ಸ್ಗಳನ್ನ ಇಟ್ಕೊಂಡು ಯಾರಾದಮೇಲೆ ಯಾರು ಬರ್ತಾರೆ ಅಂತೇಳಿ ಏನು ಕಷ್ಟ ಆಗೋದಿಲ್ಲ. ನಾವು 1 ಸಲ 2 ಸಲ ಓದಿದ್ರೆ ಸ್ನೇಹಿತರೆ ಅದನ್ನು ಅಷ್ಟು ಈಸಿಯಾಗಿ ಅರ್ಗಿಸ್ಕೊಳ್ಳೋದಕ್ಕಾಗೋದಿಲ್ಲ.
ನಾವು ಮಿನಿಮಮ್ ಅಂತಂದ್ರು 3-4 ಸಲ ಒಂದೊಂದು ಟೆಕ್ಸ್ಟ್ ಬುಕ್ಗಳನ್ನ ರೀಡ್ ಮಾಡಬೇಕಾಗುತ್ತೆ. ಆ ರೀಡ್ ಮಾಡಿದ್ದೇ ಸಂದರ್ಭ ಆದರೆ ಜೊತೆಗೆ ಒಂದೊಂದು ಕಥೆಯನ್ನು ಕೊಟ್ಕೊಳ್ಬೇಕು, ಜೊತೆಗೆ ಒಂದೊಂದಕ್ಕೆ ಲಿಂಕನ್ನು ಕೊಟ್ಕೊಳ್ಬೇಕು. ಯಾವುದಾದ್ಮೇಲೆ ಹೇಗೆ ಏನು ಎತ್ತ ಅಂತೇಳಿ ಒಂದು ಲಿಂಕನ್ನು ಕೊಟ್ಕೊಂಡು ತಮ್ಮ ದಿನನಿತ್ಯದ ಜೀವನಕ್ಕೆ ಅಥವಾ ನಮ್ಮ ಜೀವನಕ್ಕೆ ನಾವು ಅಡ್ಯಾಪ್ಟ್ ಮಾಡಿಕೊಂಡು ಲಿಂಕನ್ನು ಕೊಟ್ಕೊಂಡ್ರೆ ಅವುಗಳನ್ನ ನೆನಪಿಟ್ಕೊಂಡು ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಎದುರಿಸ್ಬೋದು ಅಂತ ಹೇಳ್ತಾ, ಪ್ರಾದೇಶಿಕ ಸೇನಾ ದಿನ ಎಂದು ಆಚರಿಸಲ್ಪಡುವುದು ಯಾವಾಗ ಅಂತೇಳಿ ಕೇಳಿದರೆ ನವೆಂಬರ್ ತಿಂಗಳ 3ನೇ ಶನಿವಾರದಂದು ನಾವು ಈ ಪ್ರಾದೇಶಿಕ ಸೇನಾ ದಿನ ಅಂತ ಆಚರಣೆ ಮಾಡ್ತೀವಿ. ಇದನ್ನು ಭಾರತದ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಅವರು ಆರಂಭಿಸ್ತಾರೆ. ಇದು ಒಂದು ಸ್ವಯಂ ಸೇವಕರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸೇನೆಯಾಗಿದೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ ದೇಶದ ರಕ್ಷಣೆಗೆ, ತುರ್ತು ಪರಿಸ್ಥಿತಿ ಏನಾದರೂ ಬೇರೆ ದೇಶಗಳ ಆಕ್ರಮಣ ಆದಂಥ ಸಂದರ್ಭದಲ್ಲಿ, ಮೊನ್ನೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯ್ತಲ್ಲ, ಅಂತಹ ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ರಕ್ಷಣಾ ಪಡೆಯನ್ನು ಬಳಸ್ಕೊಳಕ್ಕಾಗುತ್ತೆ. ಇದು ಉಕ್ರೇನ್ ಮತ್ತು ರಷ್ಯಾದಲ್ಲ, ಭಾರತದ ಇದು ಸೇನಾಪಡೆ. ಹಾಗಾಗಿ ಆ ಥರ ಸಂದರ್ಭ ಬಂದರೆ ಮಾತ್ರ ಬಳಸ್ಕೊಳ್ಬೋದು. ಇದರಲ್ಲಿ 18-42 ವಯೋಮಾನದವರು ಮಾತ್ರ ಈ ಒಂದು ಸೇನೆಯಲ್ಲಿ ಇರ್ತಾರೆ ಅಂತ ಹೇಳಿದೆ. ಒಂದಷ್ಟು ಮಾಹಿತಿ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ. ಇನ್ನು ಇದಾದ ನಂತರ ಸಂವಿಧಾನದ 53ನೇ ವಿಧಿಯು ರಾಷ್ಟ್ರಪತಿಗಳ ಕಾರ್ಯಾಂಗಾಧಿಕಾರದ ಬಗ್ಗೆ ಹೇಳಿದ್ದಾರೆ. 61ನೇ ವಿಧಿಯು ಈ ಅಂಶವನ್ನು ಹೇಳುತ್ತದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಷ್ಟ್ರಪತಿಗಳ ಅಧಿಕಾರಾವಧಿ 5 ವರ್ಷ ಅನ್ನೋದು ಹೇಳುತ್ತಾ, ರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಯಾವುದೇ ಕಾರ್ಯದ ಬಗ್ಗೆ ಯಾವುದೇ ನ್ಯಾಯಾಲಯಕ್ಕೆ ಜವಾಬ್ದಾರರಾಗಿರುವುದಿಲ್ಲ. ರಾಷ್ಟ್ರಪತಿಗಳ ಚುನಾವಣೆ ಬಗ್ಗೆ ಹೇಳುತ್ತದೆ. ರಾಷ್ಟ್ರಪತಿಗಳನ್ನು ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಗೊಳಿಸಬಹುದು ಅನ್ನೋದನ್ನು ಹೇಳುತ್ತಾ 61ನೇ ವಿಧಿ ಅಂತೇಳಿ. ಇದು ಡಿ ಅಂದರೆ ರಾಷ್ಟ್ರಪತಿಗಳನ್ನು ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಗೊಳಿಸಬಹುದು ಅನ್ನೋದನ್ನು ಹೇಳ್ತಕ್ಕಂಥದ್ದು 61ನೇ ವಿಧಿ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. 61ನೇ ವಿಧಿ ರಾಷ್ಟ್ರಪತಿಗಳು ಸಂವಿಧಾನ ಬಾಹಿರವಾಗಿ ನಡೆದುಕೊಂಡ್ರೆ ರಾಷ್ಟ್ರಪತಿಗಳನ್ನು ಅವರ ಒಂದು ಆಡಳಿತ ಕ್ರಮವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. ಯಾಕೆ ಅಂತಂದರೆ ನ್ಯಾಯಾಲಯಗಳ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಕೂಡ ರಾಷ್ಟ್ರಪತಿಗಳ ನೇಮಕ ಮಾಡಿರ್ತಾರೆ. ಹಾಗಾಗಿ ಅವರನ್ನು ಪ್ರಶ್ನಿಸುವಂತಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ಸಂಸತ್ತು, ಅದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಮಹಾಭಿಯೋಗದ ಮೂಲಕ ಏನು ಮಾಡ್ತೀವಿ, ಅವ್ರನ್ನ ಪದಚ್ಯುತಿಗೊಳಿಸಬಹುದು ಅಂತ ಆ ಕಾನೂನು ಹೇಳುತ್ತೆ. 61ನೇ ವಿಧಿ ಹೇಳುತ್ತೆ. ಸಂಸತ್ತಿನ ಯಾವುದಾದರೂ ಸದನದಲ್ಲಿ ಮಂಡಿಸಬಹುದು. 4ನೇ ಒಂದರಷ್ಟು ಸದಸ್ಯರ ಬೆಂಬಲವಿರಬೇಕಾಗುತ್ತೆ ಅಂತೇಳಿ ಇನ್ನೂ ಒಂದಷ್ಟು ಮಾಹಿತಿಗಳಿದ್ದಾವೆ. ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಎಕ್ಸಾಮಲ್ಲಿ ಇಷ್ಟು ನಮಗೆ ಕ್ಲೂ ಸಿಕ್ಕಿದ್ರೆ ಸಾಕು, ಆಪ್ಷನ್ಗಳ ಆಧಾರ ಮೇಲೆ ಗುರುತಿಸ್ತಾ ಹೋಗ್ಬೋದು ಅಂತ ಹೇಳ್ತಾ, ವರ್ಣಭೇದ ನೀತಿಯನ್ನು ಜಗತ್ತಿನಲ್ಲಿ ಎಲ್ಲಿಯೂ ಯಾವ ರಾಷ್ಟ್ರವೂ ಅನುಸರಿಸಬಾರದು ಎಂದು ಭಾರತವು ಈ ಕಾರಣಕ್ಕಾಗಿ ಹೇಳುತ್ತದೆ ಅಂತೇಳಿ ವರ್ಣಭೇದ ನೀತಿಯ ಬಗ್ಗೆ ಭಾರತ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ವರ್ಣಭೇದ ನೀತಿಯು ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ. ವ್ಯಾಪಾರ ಬಾಂಧವ್ಯಕ್ಕೆ, ವರ್ಣಭೇದ ನೀತಿಗೂ ವ್ಯಾಪಾರಕ್ಕೂ ಸಂಬಂಧ ಇಲ್ಲ. ರಾಷ್ಟ್ರಗಳ ನಡುವಿನ ರಾಜಕೀಯ ಬಾಂಧವ್ಯಕ್ಕೆ ತೊಂದರೆ ಆಗುತ್ತೆ, ಇದಕ್ಕೂ ಸಂಬಂಧ ಇಲ್ಲ. ಭಾರತವು ಹಾಗೆ ಹೇಳುವಂತೆ ನಿರ್ದೇಶಿಸಲಾಗಿತ್ತು. ಯಾರಾದರೂ ಹೇಳ್ಕೊಟ್ಟಿದ್ರ ಭಾರತಕ್ಕೆ ಅಂತ? ಇಲ್ಲ. ವರ್ಣಭೇದ ನೀತಿಯು ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ. ಮಾನವ ಹಕ್ಕುಗಳು ಅಂತ ಬರುತ್ತೆ, ಅದಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ನೆಕ್ಸ್ಟು, ಕರ್ನಾಟಕದಲ್ಲಿ ಕೆಲವು ಅತಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ಸಂವಿಧಾನದ ಈ ವಿಧಿಯ ಮುಖೇನ ನೀಡಲಾಗಿದೆ ಅಂತೇಳಿ 345 ಈ ರೀತಿಯ 4 ಆಪ್ಷನ್ ಕೇಳಿದ್ದಾರೆ. 371J ಓಕೆನಾ, ಇದು ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನದ ವಿಧಿ. ಜಮ್ಮು ಕಾಶ್ಮೀರ ಅದಕ್ಕೆ 370 ಆರ್ಟಿಕಲ್ 370 ಪ್ರಕಾರ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ರೆ, ಭಾರತದ ಕೆಲವೊಂದು ಪ್ರದೇಶಗಳಿಗೆ ಏನಾಗಿದ್ದಾವೆ, ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕದ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ಯಾವ ವಿಧಿ ಅಂತಂದರೆ 371J. 98ನೇ ತಿದ್ದುಪಡಿ 2012ರಲ್ಲಿ ಸಂವಿಧಾನಕ್ಕೆ ಮಾಡಿ 371J ವಿಧಿ ಸೇರಿಸಲಾಗುತ್ತೆ. ಈ ಮೂಲಕ ಕರ್ನಾಟಕದ 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಸ್ನೇಹಿತರೆ. ಯಾವ್ಯಾವ ಆ 7 ಜಿಲ್ಲೆಗಳು ಅಂತಂದರೆ ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ, ಇವುಗಳನ್ನ ಕಲ್ಯಾಣ ಕರ್ನಾಟಕ ಅಂತಲೂ ಕೂಡ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ ಭಾಗಕ್ಕೆ 371J ಆರ್ಟಿಕಲ್ ಅನ್ವಯ ಆಗುತ್ತೆ. ಯಾಕೆ ಅಂತಂದರೆ ಅವೆಲ್ಲ ಹಿಂದುಳಿದ ಪ್ರದೇಶಗಳು ಅನ್ನೋ ಕಾರಣಕ್ಕೋಸ್ಕರ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದಾದ ನಂತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಚನೆ ಮಾಡಲಾದ ವರ್ಷ, ರಾಷ್ಟ್ರೀಯ, ಭಾರತದ್ದು, ಅಂತಾರಾಷ್ಟ್ರೀಯ ಅಲ್ಲ, ನೆನ್ಪಿಟ್ಕೊಳ್ಳಿ. 1993ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡ್ತಾರೆ. ಇದು ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಇದು ಒಂದು ಸಪ್ರೇಟಾಗಿ ಪ್ರೈವೇಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಡಿಸೆಂಬರ್ 10, 1948ರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದನ್ನು ಕೂಡ ಸಾಕಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತೇಳಿ ಡಿಸೆಂಬರ್ 10ನೇ ತಾರೀಕು. ಭಾರತದಲ್ಲಿ ಜಾರಿಯಾಗಿದ್ದು ಮಾನವ ಹಕ್ಕುಗಳ ಆಯೋಗದ ರಚನೆ ಮಾಡಿದ್ದು 1993ರಲ್ಲಿ. ವಿಶ್ವಸಂಸ್ಥೆ ರಚನೆ ಮಾಡಿದ್ದು 1948ರಲ್ಲಿ. ನೆನ್ಪಿಟ್ಕೊಳ್ಳಿ. ಈ ಕೆಳಕಂಡ ಕೃತಿಗಳನ್ನು ಗಮನಿಸಿ. ಇಂಡಿಯನ್ ವಿಲೇಜಸ್, ರಿಮೆಂಬರ್ಡ್ ವಿಲೇಜ್,
ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಕ್ಯಾಸ್ಟ್ ಇನ್ ಮಾಡರ್ನ್ ಇಂಡಿಯಾ ಆ್ಯಂಡ್ ಅದರ್ ಎಸ್ ಅಂತೇಳಿ ಈ ಕೃತಿಗಳನ್ನು ರಚನೆ ಮಾಡಿದಂಥವ್ರು ಯಾರು ಅಂತೇಳಿ ಕೇಳಿದ್ದಾರೆ. AR ದೇಸಾಯಿ, GS ಗುರ್ಯೆ, ಇರಾವತಿ ಕರ್ವೆ, MN ಶ್ರೀನಿವಾಸ್ ಅಂತೇಳಿ ಡಾಕ್ಟರ್ MN ಶ್ರೀನಿವಾಸ್ ಅವರು ಈ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟು ಈ ಕೆಳಗೆ ನೀಡಿರುವ ವ್ಯಕ್ತಿಗಳು ಮತ್ತು ಅವರುಗಳು ರಚಿಸಿದ ಕೃತಿಗಳನ್ನು ಓದಿ ಅವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಅಂತೇಳಿ ಕೇಳಿದ್ದಾರೆ. ಕಾರ್ಲ್ ಮಾರ್ಕ್ಸ್, ದಿ ಹೋಲಿ ಫ್ಯಾಮಿಲಿ, ಹರ್ಬರ್ಟ್ ಸ್ಪೆನ್ಸರ್, ಫಸ್ಟ್ ಪ್ರಿನ್ಸಿಪಲ್, ಎಮಿಲಿ ಡರ್ಕಿಮ್, ಪ್ರಿನ್ಸಿಪಲ್ ಆಫ್ ಎಥಿಕ್ಸ್, ಮ್ಯಾಕ್ಸ್ ವೆಬರ್, ದಿ ಎಕಾನಮಿ ಆ್ಯಂಡ್ ಸೊಸೈಟಿ ಅಂತೇಳಿ. ಇದರಲ್ಲಿ ಯಾವ್ಯಾವ ತಪ್ಪಾಗಿದ್ದಾವೆ ಅಂತೇಳಿ 3 ಮಾತ್ರ ತಪ್ಪು. ಸಿ ಆನ್ಸರ್ ಯಾವುದು? 3ನೇದು ಮಾತ್ರ ತಪ್ಪಾಗಿದೆ. ಎಮಿಲಿ ಡರ್ಕಿಮ್, ಪ್ರಿನ್ಸಿಪಲ್ಸ್ ಆಫ್ ಎಥಿಕ್ಸ್ ಇದು ತಪ್ಪಾಗಿದೆ. ಎಮಿಲಿ ಡರ್ಕಿ ಅವರ ಕೃತಿಗಳು ಯಾವುವು? ಇವರು ಫ್ರಾನ್ಸ್ ದೇಶದ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರ ಕೃತಿಗಳು ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹನಾದರೆ ಎಮಿಲಿ ಡರ್ಕಿಮ್ ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತೇಳಿ ಏನು ಮಾಡಿ ಕರೀತಾರೆ. ಹಾಗಾಗಿ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಆಗಸ್ಟ್ ಕಾಮ್ಟೆ ಸಮಾಜಶಾಸ್ತ್ರದ ಪಿತಾಮಹ, ಎಮಿಲಿ ಡರ್ಕಿಮ್ ಸಮಾಜಶಾಸ್ತ್ರ ಬೆಳವಣಿಗೆಯ ಪಿತಾಮಹ. ಇದ್ರ ಮೇಲೂ ಕೂಡ ಒಂದ್ಸಲ TET ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಅವರ ಕೃತಿಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ, ನೋಟ್ಸ್ ಮಾಡಿ, ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೆಳಕಂಡ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ 6ರಿಂದ 14 ವರ್ಷದ ವಯೋಮಾನದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಕೊಟ್ಟಿದೆ. ಇದರಲ್ಲಿ ಯಾರು ಈ ಹಕ್ಕನ್ನು ಕೊಡೋದಕ್ಕೆ ಒಂದು ಪ್ರಯತ್ನ ಅಂತ ಹೇಳಿದ್ರೆ KM ನಾನಾವತಿ ಮಹಾರಾಷ್ಟ್ರ ಸರ್ಕಾರನ, ರಾಮ್ ಬಹದ್ದೂರ್ ಒರಿಸ್ಸಾ ಸರ್ಕಾರನ, ಉನ್ನಿಕೃಷ್ಣನ್ ಆಂಧ್ರ ಪ್ರದೇಶ ಸರ್ಕಾರನ, ಕೇಶವಾನಂದ ಭಾರತಿ ಕೇರಳ ಸರ್ಕಾರನ ಅಂತೇಳಿ. ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ತೀರ್ಪನ್ನು ಮತ್ತು ಕಾನೂನನ್ನು ಜಾರಿಗೆ ತರುವಂಥ ಪ್ರಯತ್ನ 1993ರಲ್ಲಿ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡುತ್ತೆ. ವಿಧಿ 21 ಅದರಲ್ಲಿ ಒಂದು ಸಪ್ರೇಟ್ 21A ವಿಧಿಯನ್ನು ಸೃಷ್ಟಿ ಮಾಡಿ 6ರಿಂದ 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥ ಒಂದು ತೀರ್ಪನ್ನು ಕೊಡುತ್ತೆ. ಯಾವುದರಲ್ಲಿ ಅಂದರೆ ಉನ್ನಿಕೃಷ್ಣನ್ ಮತ್ತು ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ ಒಂದು ತೀರ್ಪಿನಲ್ಲಿ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಸಾಮಾನ್ಯಕ್ಕೆ ನಾವು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಆರ್ಟಿಕಲ್ 321A 21A ಅಂತ ಓದಿರ್ತೀವಿ. ಇದು ಯಾವ ಒಂದು ತೀರ್ಪಿನ ಅನ್ವಯ ಅಂತಂದರೆ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ. ಏಕೆಂದರೆ ಒಂದು ವರ್ಷದಿಂದ ವರ್ಷಕ್ಕೆ ಪ್ರಶ್ನೆಗಳು ವಿಭಿನ್ನವಾಗ್ತಾ ಇರ್ತವೆ, ಜೊತೆಗೆ ಹೆಚ್ಚಿನ ಮಾಹಿತಿ ನಮಗೆ ಜ್ಞಾನ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಕೆಳಕಂಡ ಕಾಯ್ದೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ, ಹಿಂದೂ ವಿಧವೆಯರ ಪುನರ್ವಿವಾಹ ಕಾಯ್ದೆ, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ, ಹಿಂದೂ ವಿವಾಹ ಕಾಯ್ದೆ ಅಂತೇಳಿ. ಇದರಲ್ಲಿ ಆರ್ಡರ್ ಆಗಿ 2, 1, 4, 3 ಬರುತ್ತೆ ಸ್ನೇಹಿತರೆ. ಇಲ್ಲಿ ಫಸ್ಟು ಹಿಂದೂ ವಿಧವೆಯರ ಪುನರ್ವಿವಾಹ ಕಾಯ್ದೆ 1856, ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ 1937, ಹಿಂದೂ ವಿವಾಹ ಕಾಯ್ದೆ 1955, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ 2005. ಹೀಗೆ ಈ ಕಾಯ್ದೆಗಳು ಜಾರಿಗೆ ಬರುತ್ತೆ. ಹಾಗಾಗಿ ಈ ಕಾಯ್ದೆಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಈ ಕಾಯ್ದೆಗಳ ಮೇಲೆ ಕೇಳಿದಂಥ ಸಂದರ್ಭದಲ್ಲೇ ನಮಗೆ ಹೆಚ್ಚು ಕನ್ಫ್ಯೂಸ್ ಆಗುವಂಥದ್ದು. ಹಾಗಾಗೋದು ಬೇಡ, ನೆನ್ಪಿಟ್ಕೊಳ್ಳೋಣ. ಕ್ರಿಮಿಲೇಯರ್ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದ ಆಯೋಗ ಯಾವುದು ಅಂತೇಳಿ ಕೇಳಿದ್ದಾರೆ. ಸರಿದಂಥ ಉತ್ತರ ಬಂದು ಸಂತಾನಾಮ್ ಆಯೋಗ ಅಂತ ಸ್ನೇಹಿತರೆ. ಈ ಆಯೋಗವನ್ನು 1962ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಚನೆಯನ್ನು ಮಾಡ್ತಾರೆ. ಅವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಉದ್ದೇಶ ಸರ್ಕಾರದ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವುದು ಮತ್ತು ಆಡಳಿತ ಸುಧಾರಣೆಯನ್ನು ಮಾಡೋದು ಈ ಸಂತಾನಾಮ್ ಆಯೋಗದ ಒಂದು ಉದ್ದೇಶ ಆಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಕ್ರಿಮಿಲೇಯರ್ ಎಂಬ ಪರಿಕಲ್ಪನೆಯನ್ನು ಕೂಡ ಬಳಸ್ತಾರೆ. ಅದು ಸಂತಾನಾಮ್ ಆಯೋಗ, ನೆನ್ಪಿಟ್ಕೊಳ್ಳಿ. ಇನ್ನು 2001ರ ಜನಗಣತಿಯ ಪ್ರಕಾರ ಬಿಮಾರು BMARU ಈ ರಾಜ್ಯಗಳ ಸರಿಯಾದ ಆಯ್ಕೆ ಏನು ಅಂತೇಳಿ ಕೇಳಿದ್ದಾರೆ. ಈ ರಾಜ್ಯಗಳ ಸರಿಯಾದಂಥ ಆಯ್ಕೆ ಬಂದು ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಅಂತೇಳಿ. BI ಅಂತಂದರೆ ಬಿಹಾರ, M ಅಂದರೆ ಮಧ್ಯಪ್ರದೇಶ, R ಅಂದರೆ ರಾಜಸ್ಥಾನ, U ಅಂದರೆ ಉತ್ತರ ಪ್ರದೇಶ ಅಂತೇಳಿ ಈ ರಾಜ್ಯಗಳನ್ನ ಯಾಕೆ ಈ ರೀತಿ ಗುರುತಿಸೋದಂದರೆ ವೇಗವಾಗಿ ಅಭಿವೃದ್ಧಿ ಹೊಂದುವ ಆಧಾರದ ಮೇಲೆ ಈ ಬಿಮಾರು ಅಂತಕ್ಕಂಥ ಒಂದು ಕಲ್ಪನೆಯನ್ನು 2001ರ ಜನಗಣತಿಯಲ್ಲಿ ಕೊಡ್ತಾರೆ. ಹಾಗಾಗಿ ನೋಡಿ ಸ್ನೇಹಿತರೆ, 2001ರ ಜನಗಣತಿದು ಪ್ರಶ್ನೆ ಕೇಳಿದ್ದಾರೆ, 2011ರ ಜನಗಣತಿ ಮೇಲೂ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ. ಈಗ 2021ರಲ್ಲಿ ನಡೀಬೇಕಿರತಕ್ಕಂಥ ಜನಗಣತಿಯನ್ನು 2026ರಲ್ಲಿ ಈ ಏಪ್ರಿಲ್ 2026ರಿಂದ ಸ್ಟಾರ್ಟ್ ಮಾಡ್ತಾರೆ. ಕಾರಣ ಏನು ಅಂತಂದ್ರೂ ಕೂಡ ಪ್ರಶ್ನೆ ಕೇಳ್ಬೋದು, ಯಾಕೆ ಮುಂದೂಡಲಾಗಿತ್ತು ಅಂತೇಳಿ. ಕೋವಿಡ್ ಇದ್ದ ಕಾರಣದಿಂದಾಗಿ 2020-21ರಲ್ಲಿ ನಡೆಸಬೇಕಾಗಿರ್ತಕ್ಕಂಥ ಜನಗಣತಿಯನ್ನು ಮುಂದೂಡಲಾಗಿ ಈಗ ಏಪ್ರಿಲ್ 2026ರಲ್ಲಿ ನಡೆಸುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಸ್ನೇಹಿತರೆ. ಈ ಬಗ್ಗೆ ಕೂಡ ಮಾಹಿತಿಯನ್ನು ತಿಳ್ಕೊಂಡಿರಿ. ಇವುಗಳಲ್ಲಿ ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶವೆಂದರೆ ಅಂತೇಳಿ, ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟು ಅಂದರೆ ಅವುಗಳು ಎದುರಿಸ್ತಕ್ಕಂಥ ಸಮಸ್ಯೆ: ಕಡಿಮೆ ತಾಂತ್ರಿಕ ಕೌಶಲ್ಯ, ಹಣಕಾಸಿನ ಸಮಸ್ಯೆ, ಅಧಿಕ ಜನಸಂಖ್ಯೆ ಒತ್ತಡ,
ಸೂಕ್ತ ಕಚ್ಚಾ ಸರಕುಗಳ ಅಲಭ್ಯತೆ ಅಂತೇಳಿ. ಇಲ್ಲಿ ಸರಿದಂಥ ಉತ್ತರ ಬಂದು 1, 2, 4. ಮೂರನೇ ಸೆರಳು ಅಧಿಕ ಜನಸಂಖ್ಯೆ ಒತ್ತಡಕ್ಕೂ ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟಿಗೂ ಏನು ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಈ ಮೂರು ಕೂಡ ಆಗುತ್ತೆ. ತಾಂತ್ರಿಕ ಕೌಶಲ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಸೂಕ್ತ ಕಚ್ಚಾ ಸರಕುಗಳ ಅಲಭ್ಯತೆ, ಇವೆಲ್ಲ ಸಣ್ಣ ಕೈಗಾರಿಕೆಗಳ ಬಿಕ್ಕಟ್ಟಿಗಾಗುತ್ತೆ. ಜನಸಂಖ್ಯೆ ಅದಕ್ಕೆ ಕಾರಣ ಆಗಿರೋದಿಲ್ಲ. ನೆಕ್ಸ್ಟ್, ಇದಾದ ನಂತರ ಆಯವ್ಯಯದಲ್ಲಿ ವಿತ್ತೀಯ ಕೊರತೆಗೆ ಸರಿಯಾದ ವಿವರಣೆ. ನೋಡಿ, ಈ ಥರ ಪ್ರಶ್ನೆಗಳು ಬಂದಾಗ ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ ಸ್ನೇಹಿತರೆ ಆನ್ಸರ್ ಮಾಡೋದು. ಬಟ್ ಆದರೂ ಕೂಡ ನೋಡಿ, ಇಲ್ಲಿ ಕೊಡೋ ಥರ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಆದರೆ ಎದುರಿಸ್ಬೋದು. ನೋಡಿ, ಆಯವ್ಯಯದಲ್ಲಿ ವಿತ್ತೀಯ ಕೊರತೆಗೆ ಸರಿಯಾದ ಉದಾಹರಣೆ ಬಂದು ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ಒಟ್ಟು ವೆಚ್ಚ ಹೆಚ್ಚಾಗಿರುವುದು. ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗಿದ್ದರೆ ಅದನ್ನು ಆಯವ್ಯಯ ವಿತ್ತೀಯ ಕೊರತೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಭಾರತದಲ್ಲಿ 4 ರೀತಿಯ ಕೊರತೆಯ ಕಲ್ಪನೆಗಳನ್ನ ಬಳಸಲಾಗುತ್ತೆ ಅರ್ಥವ್ಯವಸ್ಥೆಯಲ್ಲಿ. ರೆವಿನ್ಯೂ ಕೊರತೆ ಏನು? ರೆವಿನ್ಯೂ ಕೊರತೆ. ರೆವಿನ್ಯೂ ಕೊಟ್ಬಿಟ್ಟಿದ್ದೀನಿ, ಆಪ್ಷನ್ ವೈಸ್ ಕೊಟ್ಟಿದ್ದೀನಿ ಸ್ನೇಹಿತರೆ, ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ನೋಡೋಣ. ರೆವಿನ್ಯೂ ಕೊರತೆ ಅಂದರೆ ರೆವಿನ್ಯೂ ಖಾತೆಯ ವೆಚ್ಚವು ರೆವಿನ್ಯೂ ಖಾತೆಯ ವರಮಾನಕ್ಕಿಂತ ಹೆಚ್ಚಾಗಿರುವುದು. ಅಂದರೆ ಆದಾಯಕ್ಕಿಂತ ರೆವಿನ್ಯೂ ಖಾತೆಯ ವೆಚ್ಚನೇ ಹೆಚ್ಚಾಗಿರುವಂಥದ್ದು. ಇನ್ನು ಬಿ, ವಿತ್ತೀಯ ಕೊರತೆ. ಆಲ್ರೆಡಿ ಕಂದಾಯ ವರಮಾನ ಮತ್ತು ಸಾಲೇತರ ಬಂಡವಾಳ ವರಮಾನಗಳಿಗಿಂತ ಸರ್ಕಾರದ ವೆಚ್ಚ ಹೆಚ್ಚಾಗಿರ್ತಕ್ಕಂಥದ್ದು ವಿತ್ತೀಯ ಕೊರತೆ. ಆಲ್ರೆಡಿ ಆಪ್ಷನ್ ಬಿ ಇದೆ ಕೊಟ್ಟಿರ್ತಕ್ಕಂಥ ಕ್ವಶನ್ನು. ಇನ್ನು ಸಿ ನೋಡೋಣ, ಪ್ರಾಥಮಿಕ ಕೊರತೆ. ಚಾಲ್ತಿ ವರ್ಷದ ವಿತ್ತೀಯ ಕೊರತೆಯಿಂದ ಕಳೆದ ವರ್ಷ ಬಡ್ಡಿ ಪಾವತಿ ವಜಾಗೊಳ್ಳುವುದು, ಇದನ್ನು ಪ್ರಾಥಮಿಕ ಕೊರತೆ ಅಂತೇಳಿ ಕರಿತೀವಿ. ಇನ್ನು ಒಟ್ಟಾರೆ ವರಮಾನ ಮತ್ತು ವೆಚ್ಚಗಳ ನಡುವಿನ ಅಂತರವನ್ನು ಮುಂಗಡ ಪತ್ರ ಆಯವ್ಯಯದ ಕೊರತೆ ಅಂತೇಳಿ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ಆಪ್ಷನ್ ವೈಸೇ ಕೊಟ್ಟಿದ್ದೀನಿ ಏನಂತೇಳಿ, ಇವು ಸ್ವಲ್ಪ ಮನನ ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್, ಇದಾದ ನಂತರ ಭಾರತದ ಯೋಜನೆಗಳ ಸಾಧನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಯೋಜನೆಗಳು ಬರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಹೇಳಿಕೆ ಯಾವುದು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಬಂದು 1 ಮತ್ತು 2 ಮಾತ್ರ ಆಗಿರುತ್ತೆ. ಯೋಜನೆಗಳ ಸಾಧನೆಗೆ ಸಂಬಂಧಿಸಿ ಸರಿಯಾದ ಹೇಳಿಕೆ: ಮೂಲ ಅನುಭೋಗಿ ಸರಕುಗಳು ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದು. ಎರಡನೇದು ಬಂದು ಶಿಕ್ಷಣ, ಆರೋಗ್ಯ, ವಸತಿ, ಸಾಮಾಜಿಕ ಮೂಲಸೌಕರ್ಯಗಳ ಅಭಿವೃದ್ಧಿಯಾಗುತ್ತದೆ. ಇದು ಯೋಜನೆಯ ಸಾಧನೆಗೆ ಸಂಬಂಧಪಟ್ಟಂಥ ಹೇಳಿಕೆ. ದೇಶದಲ್ಲಿರುವ ಒಟ್ಟು ಬಡ ಜನರ ಸಂಖ್ಯೆ ವಿಶ್ವದಲ್ಲಿ ಅತಿ ಹೆಚ್ಚಿನದು. ಇದು ಆ ಯೋಜನೆಗೆ ಸಂಬಂಧಪಟ್ಟಿರೋದಿಲ್ಲ. ಪ್ರತಿ ಯೋಜನೆಯಲ್ಲಿ ಬೆಲೆಗಳು ನಿರಂತರವಾಗಿ ಏರುತ್ತಾ ಸಾಗಿವೆ. ಇದು ಆ ಯೋಜನೆಗೆ ಇಲ್ಲ. ಯೋಜನೆ ಅಂತಂದರೆ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ 1 ಮತ್ತು 2 ಸರಿಯಾದಂಥ ಉತ್ತರ ಆಗಿರುತ್ತವೆ. ಶಾಸನಬದ್ಧ ದ್ರವ್ಯತೆ ಅನುಪಾತಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ. ಇದು RBIಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು RBI ಜಮೆ ಇಡುವ ಪ್ರಮಾಣ. ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟಪಡಿಸಿದ ಪ್ರಮಾಣವನ್ನು ನಗದಾಗಿ ಇರಿಸಿಕೊಳ್ಳುವ ಪ್ರಮಾಣ. ಗ್ರಾಹಕರಿಗೆ ಸಾಲವನ್ನು ನೀಡುವಾಗ ವಿಧಿಸುವ ಬಡ್ಡಿ ದರ. ಗ್ರಾಹಕರು ಇಡುವ ಠೇವಣಿಗೆ, ಅಂದರೆ ನಾವೇನಾದರೂ ದುಡ್ಡಿಟ್ಟರೆ ಆ ಠೇವಣಿಗೆ ಬ್ಯಾಂಕುಗಳು ನೀಡುವ ಬಡ್ಡಿ ದರ ಅಂತೇಳಿ. ಇಲ್ಲಿ ಶಾಸನಬದ್ಧ ದ್ರವ್ಯತೆ ಅಂತ ಹೇಳಿದ್ರೆ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟ ಪ್ರಮಾಣವನ್ನು ನಗದಾಗಿಟ್ಟುಕೊಳ್ಳುವಂಥದ್ದು. ಅಂದರೆ ಇವಾಗ ಠೇವಣಿಯನ್ನು ಕಟ್ಟಿರ್ತೀವಿ, ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಿ, ಆ ಒಂದು ಸಂದರ್ಭದಲ್ಲಿ ಗ್ರಾಹಕರು ಏನಾದರೂ ಬಂದರೆ ಅವರಿಗೆ ಒಂದು ಹಣವನ್ನು ವಾಪಸ್ ಕೊಡುವಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ಒಂದಷ್ಟು ಪ್ರಮಾಣನ ನಗದಾಗಿ ಇಟ್ಕೊಂಡಿರಬೇಕಾಗುತ್ತೆ. ಇರೋದನ್ನೆಲ್ಲ ತೊಗೊಂಡೋಗಿ ನಾವು ರಿಸರ್ವ್ ಬ್ಯಾಂಕಲ್ಲಿ ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಮೊದಲನೇದು ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಯಾವುದಕ್ಕೆ? ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಗಳ ನಿರ್ದಿಷ್ಟ ಪ್ರಮಾಣವನ್ನು RBIನಲ್ಲಿ ಜಮೆ ಇಡಬೇಕಾಗುತ್ತೆ. ಓಕೆನಾ? ಅವುಗಳು ದಿವಾಳಿ ಆಗಬಾರ್ದು, ಲಾಸ್ ಆಗಬಾರ್ದು, ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಪ್ರಮಾಣವನ್ನು RBIಯಲ್ಲಿ ಇಡಬೇಕಾಗುತ್ತೆ, ತಮ್ಮ ವರಮಾನದ ಆದಾಯ ಠೇವಣಿಗಳ ಮೊತ್ತವನ್ನು. ಅದನ್ನು ನಗದು ಮೀಸಲು ಅನುಪಾತ ಅಂತೇಳಿ ಕರಿತೀವಿ. ಎರಡನೇದು ಶಾಸನಬದ್ಧ ದ್ರವ್ಯತೆ ಅನುಪಾತ, ಆಲ್ರೆಡಿ ಓದಿದ್ದೀವಿ. ಮೂರನೇದು ಬ್ಯಾಂಕು ದರ ಅಂತ ಹೇಳ್ತೀವಿ. ಗ್ರಾಹಕರಿಗೆ ಸಾಲವನ್ನು ನೀಡುವಾಗ ವಿಧಿಸುವ ಬಡ್ಡಿ ದರಕ್ಕೆ ನಾವು ಬ್ಯಾಂಕು ದರ ಅಂತೇಳಿ ಕರಿತೀವಿ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ. ಇದಾದ ನಂತರ ಸ್ಮಾರ್ಟ್ ಸಿಟಿ ಅಭಿಯಾನದ ಸರಿಯಾದ ಉದ್ದೇಶ ಏನು ಅಂತ ಹೇಳಿ ಕೇಳಿದ್ದಾರೆ. ಇದರ ಸರಿಯಾದಂಥ ಉದ್ದೇಶ ಬಂದು ದೇಶದಾದ್ಯಂತ 100 ನಗರಗಳನ್ನು ನಾಗರಿಕ ಸ್ನೇಹಿಯಾಗಿ ಮತ್ತು ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸುವುದು ಆಗಿರುತ್ತೆ ಸರಿಯಾದಂಥ ಉತ್ತರ. 1000 ಹಳ್ಳಿಗಳಿಗೆ ಮೂಲ ಸೌಕರ್ಯವನ್ನು ಕಲ್ಪಿಸೋದಾಗಿರೋದಿಲ್ಲ. ರಾಜಧಾನಿಗಳನ್ನು ಮೇಲ್ದರ್ಜೆ ಕೊಳಗೇರಿಗಳ ನಿರ್ಮೂಲನೆ ಮಾಡುವುದಾಗಿರೋದಿಲ್ಲ. ನಗರಗಳನ್ನು ಹೆಚ್ಚು ಸುಂದರವಾಗಿ ಕಾಣುವಂತೆ ಅಲಂಕರಿಸುವುದು, ಇವೆಲ್ಲ ಆಗಿರೋದಿಲ್ಲ. ಕನ್ಫ್ಯೂಸ್ ಆಗೋದು ನಮಗೆ ಬಿ ಮತ್ತು ಸಿನಲ್ಲಿ. ಸರಿಯಾದಂಥ ಉತ್ತರ ಬಂದು ಸಿ, ದೇಶದಾದ್ಯಂತ 100 ನಗರಗಳನ್ನು ನಾಗರಿಕ ಸ್ನೇಹಿ ಮತ್ತು ಸುಸ್ಥಿರತೆಯಿಂದ ಅಭಿವೃದ್ಧಿಪಡಿಸುವುದು ಅಂತೇಳಿ. ಇದಾದ ನಂತರ ಜೀವ ವಿಜ್ಞಾನ ತಂತ್ರಜ್ಞಾನದ ಅತಿ ದೊಡ್ಡ ಸಂಸ್ಥೆ ಬಯೋಕಾನ್ ನಿಗಮದ ಅಧ್ಯಕ್ಷರು. ಹಿಂದೆ 1-2 ಸಲ ಈ ಪ್ರಶ್ನೆಯನ್ನು ಕೇಳಿದರು. ಕಿರಣ್ ಮಜುಮ್ದಾರ್ ಅಂತಕ್ಕಂಥವ್ರು ಈ ಬಯೋಕಾನ್ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಕಿಸಾನ್ ವಿಕಾಸ್ ಪತ್ರ ಈ ಸಂಸ್ಥೆಯು ಸಣ್ಣ ಉಳಿತಾಯ ಉದ್ದೇಶದಿಂದ ನೀಡುತ್ತದೆ. ಯಾರು ನೀಡುವಂಥದ್ದು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ, ರಿಸರ್ವ್ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್, ಅಂಚೆ ಕಚೇರಿನ ಅಂತ. ಅಂಚೆ ಕಚೇರಿ ಈ ಕಿಸಾನ್ ವಿಕಾಸ್ ಪತ್ರ ಅಂತಕ್ಕಂಥ ಸಣ್ಣ ಉಳಿತಾಯ ಉದ್ದೇಶವನ್ನು ದಿಂದ ಕೊಡ್ತಕ್ಕಂಥದ್ದು. ಕಿಸಾನ್ ವಿಕಾಸ್ ಪತ್ರವು ಉಳಿತಾಯ ಪ್ರಮಾಣ ಪತ್ರ
ಯೋಜನೆಯಾಗಿರುತ್ತೆ. 1988ರಲ್ಲಿ ಭಾರತೀಯ ಅಂಚೆ ಕಚೇರಿ ಮೂಲಕ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. 1988ರಲ್ಲಿ ಬಂಡವಾಳ ಮಾರುಕಟ್ಟೆಯ ಸರಿಯಾದ ಹೇಳಿಕೆ, ಬಂಡವಾಳ ಮಾರುಕಟ್ಟೆ ಅಂತ ಹೇಳಿ ಕೇಳ್ತಾರೆ. 4 ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಹೇಳಿಕೆ ಬಂದು ದೀರ್ಘಾವಧಿ ಮತ್ತು ಮಧ್ಯಮ ಹಣಕಾಸು ಸೇರಿಸಿ ವ್ಯವಹಾರಗಳಿಗೆ ಸಾಲವಾಗಿ ನೀಡುವುದು ಅಂತೇಳಿ ಆಗಿರುತ್ತೆ. ಇಲ್ಲಿ ಖಾಸಗಿ ಲೇವಾದೇವಿಗಾರರು ಬರೋದಿಲ್ಲ. ಭದ್ರತೆ ಇಲ್ಲದೆ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗುವ ದೀರ್ಘಾವಧಿ ಸಾಲ ಅಲ್ಲ. ಹಣದ ಕೊರತೆ ಇರುವ ಬ್ಯಾಂಕುಗಳು ಅಲ್ಪಾವಧಿ ಬೇರೊಂದು ಬ್ಯಾಂಕಿನಿಂದ ಪಡೆಯುವ ಸಾಲ ಅಲ್ಲ. ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದರಲ್ಲಿ ಬಿ ಮತ್ತು ಡಿನಲ್ಲಿ. ನಾವು ತುಂಬ ಎಚ್ಚರಿಕೆಯಿಂದ ಆನ್ಸರ್ ಮಾಡಬೇಕಾಗುತ್ತೆ. ಬಂಡವಾಳ ಮಾರುಕಟ್ಟೆಯ ಸರಿಯಾದ ಹೇಳಿಕೆ ಯಾವುದು ಅಂದರೆ ದೀರ್ಘಾವಧಿ ಮತ್ತು ಮಧ್ಯಮ ಹಣಕಾಸು ಸೇರಿಸಿ ವ್ಯವಹಾರಗಳಿಗೆ ಸಾಲವಾಗಿ ನೀಡುವುದು, ಇದು ಬಂಡವಾಳ ಮಾರುಕಟ್ಟೆ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ನೆಕ್ಸ್ಟು ವಿಶ್ವ ವ್ಯಾಪಾರ ಸಂಘಟನೆ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಗುಂಪು, ವಿಶ್ವ ವ್ಯಾಪಾರ WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಇದರ ಸರಿಯಾದಂಥ ಗುಂಪು ಯಾವುದು ಅಂತೇಳಿ 4 ಆಪ್ಷನನ್ನು ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಬಂದು 1 ಮತ್ತು 2 ಅಂತೇಳಿ. ಏನು 1 ಮತ್ತು 2 ನೋಡೋಣ ಬನ್ನಿ. ಜೀವನ ವೆಚ್ಚ ಕಡಿಮೆ ಮಾಡಿ ಜನರ ಜೀವನ ಮಟ್ಟ ಹೆಚ್ಚಿಸುವುದು ಅಂತೇಳಿ, ಜೀವನ ವೆಚ್ಚ ಕಡಿಮೆ ಮಾಡಿ ಜೀವನ ಮಟ್ಟವನ್ನು ಹೆಚ್ಚಿಸುವುದು. ಎರಡನೇದು ವ್ಯಾಪಾರ ವಾಣಿಜ್ಯಗಳನ್ನು ಬಗೆಹರಿಸಿ ವ್ಯಾಪಾರ ಉದ್ವಿಗ್ನತೆ ಕಡಿಮೆ ಮಾಡ್ತಕ್ಕಂಥದ್ದು, ಇದು WTOದ ಕೆಲಸ ಆಗಿರುತ್ತೆ. ಬಡ ರಾಷ್ಟ್ರಗಳಿಗೆ ಆಹಾರ ಪೂರೈಸುವ ಮುಖೇನ ಸಹಾಯ ಮಾಡುವುದು, ವಿಶ್ವ ಬ್ಯಾಂಕಿನ ತೀರ್ಮಾನವನ್ನು ಜಾರಿಗೊಳಿಸುವುದು. WTO ಅಂತಂದರೆ ನಾವು ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ಅದರ ಒಂದು ಉದ್ದೇಶಗಳನ್ನ ನಾವು ಸರಿಯಾಗಿ ಏನು ಮಾಡಬೇಕಾಗುತ್ತೆ, ಓದಬೇಕಾಗುತ್ತೆ ಸ್ನೇಹಿತರೆ. ಗ್ಯಾಟ್ ಅಂತಂತಂದರೆ ಸುಂಕ ಮತ್ತು ವ್ಯಾಪಾರದ ಸಾಮಾನ್ಯ ಒಪ್ಪಂದ ಅಂತೇಳಿ ಕರಿತೀವಿ, ಅದನ್ನು ಗ್ಯಾಟ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಬದಲಾಗಿ ಉರಗ್ವೆ ಸುತ್ತಿನ ಮಾತುಕತೆ ಅಂತೇಳಿ ಇದನ್ನು ನಾವು ಸ್ವಲ್ಪ ಹೈಯರ್ ಕ್ಲಾಸ್ ಡಿಗ್ರಿ ಮತ್ತು PU ಬುಕ್ಗಳ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ ಸ್ನೇಹಿತರೆ. ಗ್ಯಾಟ್, ಉರಗ್ವೆ ಸುತ್ತಿನ ಗ್ಯಾಟ್ ಸಮ್ಮೇಳನಕ್ಕೆ ಬದಲಾಗಿ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿ ಈ ವಿಶ್ವ ವ್ಯಾಪಾರ ಸಂಘಟನೆ WTOವನ್ನು ಸ್ಥಾಪನೆ ಮಾಡ್ತೀವಿ. ಓಕೆನಾ. ಗ್ಯಾಟ್ನ ಬದಲಾಗಿ ಈ ವಿಶ್ವ ವ್ಯಾಪಾರ ಸಂಘಟನೆ WTOವನ್ನು ಸ್ಥಾಪನೆ ಮಾಡ್ತೀವಿ 1995 ಜನವರಿ 1ರಂದು. ಕೇಂದ್ರ ಕಚೇರಿ ಬಂದು WTOದು ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿದೆ ಸ್ನೇಹಿತರೆ. ಈ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ. ಇದಾದ ನಂತರ 33ನೇ ಪ್ರಶ್ನೆ ಆಗಿತ್ತು. ಪಶ್ಚಿಮ ಬಂಗಾಳ ರಾಜ್ಯದ ಡಾರ್ಜಿಲಿಂಗ್ ಈ ಕೆಳಕಂಡ ಯಾವುದರ ಉತ್ಪಾದನೆಗೆ ಪ್ರಖ್ಯಾತಿಯಾಗಿದೆ ಅಂತೇಳಿ. ಕಾಫಿ, ರಬ್ಬರ್, ಚಹಾ, ಸ್ಟ್ರಾಬೆರಿ ಅಂತೇಳಿ. ಚೆನ್ನಾಗಿ ಗೊತ್ತಿದೆ, ಪಶ್ಚಿಮ ಬಂಗಾಳ ಡಾರ್ಜಿಲಿಂಗ್ ಮೇಲೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ. ಚಹಾ, ಪಶ್ಚಿಮ ಬಂಗಾಳದ ಬಂದರನ್ನು ನಾವು ಚಹಾ ಬಂದರು ಅಂತಲೂ ಕೂಡ ಕರಿತೀವಿ, ಕೋಲ್ಕತ್ತಾ ಬಂದರನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಕಾಫಿ ಬಂದು ಚಿಕ್ಕಮಗಳೂರು, ಮಂಗಳೂರು, ಕರ್ನಾಟಕ. ರಬ್ಬರ್ ಬಂದು ಕೇರಳ, ಸ್ಟ್ರಾಬೆರಿ ಬಂದು ಮಹಾರಾಷ್ಟ್ರ. ಇವುಗಳಿಗೆ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ. ಚಹಾ ಬಂದು ಪಶ್ಚಿಮ ಬಂಗಾಳ. ಈ ಪಾಯಿಂಟ್ಗಳನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಜೊತೆಗೆ TETಗೆ ಸಂಬಂಧಪಟ್ಟಂಥ ವಿಡಿಯೋ, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಕನ್ನಡ ವ್ಯಾಕರಣ ಸಂಬಂಧಿತ ವಿಡಿಯೋಗಳಿದ್ದಾವೆ. ಜೊತೆಗೆ KPSCನವರು ನಡೆಸಿರ್ತಕ್ಕಂಥ ಇಲ್ಲಿವರೆಗೂ ನಡೆಸಿರ್ತಕ್ಕಂಥ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಒಂದು ಕಡೆ ಕೂಡ ಕೊಟ್ಟಿದ್ದೀವಿ. KEನವರು ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಒಂದು ಕಡೆ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸ್ನೇಹಿತರೆ. ಆ ವಿಡಿಯೋಗಳನ್ನ ನೋಡಿ, ಬೇಕಾದರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಥವಾ ಮೇಲ್ ಲಿಂಕ್ ಸಿಗುತ್ತೆ, ಮೇಲ್ ಮಾಡಿ, ಅಥವಾ ಟೆಲಿಗ್ರಾಮ್ ಅಥವಾ ನಿಮ್ಮ ಯೂಟ್ಯೂಬಲ್ಲೇ ನಮಗೆ ಕಮೆಂಟ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕೋ ಅದನ್ನು ಒದಗಿಸ್ಕೊಡ್ತೀವಿ ಸ್ನೇಹಿತರೆ. ಏಕೆಂದರೆ ಪರೀಕ್ಷೆಯನ್ನು ಎದುರಿಸಬೇಕು ಅಂದರೆ ನಾವು ನಾನಾ ರೀತಿಯಿಂದ ಜ್ಞಾನವನ್ನು ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ಚಂದ್ರನ ಮೇಲೆ ಮಾನವನ ಜೀವನ ಸಾಧ್ಯವಿಲ್ಲ, ಇದಕ್ಕೆ ಸರಿಯಾದ ಕಾರಣ ಏನು ಅಂತ ಹೇಳಿ ಕೇಳಿದ್ದಾರೆ. ಚಂದ್ರನಿಗೆ ತನ್ನದೇ ಆದ ಬೆಳಕಿಲ್ಲ, ಭೂಮಿಗೂ ಇಲ್ಲ. ಚಂದ್ರನಲ್ಲಿ ನೀರಾಗಲಿ ಅನಿಲಗಳಾಗಲಿ ಇಲ್ಲ, ನಮ್ಮಲ್ಲಿ ಇದೆ. ಚಂದ್ರನ ಮೇಲೆ ಸಮತಟ್ಟಾದ ಮೈದಾನವಿಲ್ಲ, ನಮ್ಮಲ್ಲೂ ಇಲ್ಲ. ಚಂದ್ರನ ತನ್ನ ಸುತ್ತಲೂ ಹಾಗೂ ಭೂಮಿಯ ಸುತ್ತಲೂ ಸರಿಸುಮಾರು ಒಂದೇ ಸಮಯ ತೆಗೆದುಕೊಳ್ಳುತ್ತದೆ. ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ನಾವು ಭೂಮಿ ಮೇಲೆ ವಾಸ ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ಯಾವುದು ಅಂದರೆ ಸ್ನೇಹಿತರೆ, ನೀರು ಮತ್ತು ಗಾಳಿ, ಆಮ್ಲಜನಕ. ಹಾಗಾಗಿ ಇದು ಚಂದ್ರನ ಮೇಲೆ ಇಲ್ಲ. ಹಾಗಾಗಿ ಮಾನವ ಅಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿದ್ದಾರೆ. ಯಾವ್ದು ಅಂತಂದರೆ ಗುರುತಿಸ್ಬೇಕಾಗತ್ತೆ. ನಾವು ಒಂದು ಕಾನ್ಸೆಪ್ಟ್ ಇರಬೇಕಾಗುತ್ತೆ, ಯಾವುದ್ರದ್ದು ಮ್ಯಾಪ್ ಅದು ಆಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ್ ಪ್ರದೇಶ ಇವುಗಳು ಆ ಭೂತಾನ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ. ಇಲ್ಲಿ ಎಲ್ಲದರಲ್ಲೂ ಕೂಡ ಬಿಹಾರ ಕೊಟ್ಬಿಟ್ಟಿದ್ದಾರೆ. ABC ಒಳಗಡೆ ನೋಡಿ, ಬಿಹಾರ ಇದೆ. ಬಿಹಾರ ಬಂದು ಒಳಭಾಗದಲ್ಲಿದೆ, ಅದು ಗಡಿ ರಾಜ್ಯ ಅಲ್ಲ. ಹಾಗಾಗಿ ಈ ಒಂದು ಆಧಾರದ ಮೇಲೆ ನಾವು ಗುರುತಿಸ್ಬೇಕಾಗುತ್ತೆ. ನೋಡ್ಕೊಳ್ಳಿ ಈ ಥರ ಪ್ರಶ್ನೆಗಳು ಬಂದಾಗ. ನೆಕ್ಸ್ಟ್ ಇದಾದ ನಂತರ ಬಿಹಾರ ಇಲ್ಲಿ ಬರುತ್ತೆ, ಪಶ್ಚಿಮ ಬಂಗಾಳ ಇಲ್ಲಿ ಬರುತ್ತೆ. ಈ ಥರ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಉಷ್ಣಾಂಶವು ಕಡಿಮೆಯಾಗುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣವಾಗುತ್ತದೆ. ನೆಕ್ಸ್ಟು ಮೇಲಿನ ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡು ಅಧಿಕ ಮಳೆಯನ್ನು ಸುರಿಸುತ್ತವೆ ಅಂತೇಳಿ.
ಇಲ್ಲಿ ಸರಿಯಾದಂಥ ಎ ಆರ್ ಸರಿನಾ ಅಂತ ಹೇಳಿ ಕೇಳಿದ್ದಾರೆ. ಬಿ, ಎ ಮತ್ತು ಆರ್ಗಳು ಎರಡೂ ಸರಿ, ಆದರೆ ಎಗೆ ಆರ್ ಸರಿಯಾದ ವಿವರಣೆ ಎಲ್ಲ ಅಂತ ಹೇಳಿದ್ದಾರೆ. ಈ ಥರ ಹೇಳಿಕೆಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಓದ್ಕೊಳ್ಳಿ ಸ್ನೇಹಿತರೆ. ಅಕ್ಟೋಬರ್ ತಿಂಗಳಲ್ಲಿ ಅಂದರೆ ಹಿಂಗಾರು ಮಳೆ ಸಂದರ್ಭದಲ್ಲಿ ಉಷ್ಣಾಂಶವು ಕಡಿಮೆಯಾಗಿರುವುದರಿಂದ ಭೂಭಾಗದಲ್ಲಿ ಅಧಿಕ ಒತ್ತಡ ಪ್ರದೇಶವು ನಿರ್ಮಾಣವಾಗುತ್ತದೆ. ಕರೆಕ್ಟ್ ಇದೆ. ಮೇಲಿನ ಕಾರಣದಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡು, ಇಲ್ಲ, ಇದು ಈಶಾನ್ಯ ಮಾನ್ಸೂನ್ ಮಾರುತಗಳು ಆರಂಭಗೊಂಡು ಅಧಿಕ ಮಳೆಯನ್ನು ಸುರಿಸ್ತವೆ. ಏನು ಅಂತ ನೋಡೋಣ. ಹಿಂಗಾರು ಮಳೆ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥದ್ದು. ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿ ಕರಿತೀವಿ. ಅಂದರೆ ಸಮುದ್ರದ ಮೇಲಿಂದ ಬೀಸಿರುವಂಥ ಗಾಳಿಗಳು ಆ ಕಡೆ ಹಿಮಾಲಯ ಪರ್ವತದ ಕಡೆ ಹೋಗುತ್ತಿದೆ, ದೇಶದ ಭೂಭಾಗದ ಒಳಗಡೆ ಬರುತ್ತೆ. ಅದು ಹಿಂಗಾರು ಆದಾಗ ಏನಾಗುತ್ತೆ, ಅಲ್ಲಿಂದ ಹಿಮಾಲಯ ಪರ್ವತ ತಡೆದು ವಾಪಸ್ ಏನಾಗುತ್ತೆ ಬರ್ತವೆ. ಅದನ್ನು ಮಾರುತಗಳ ನಿರ್ಗಮನ ಕಾಲ ಅಂತೇಳಿ ಕರಿತೀವಿ. ಇದು ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ ಸ್ನೇಹಿತರೆ. ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಹೇಳಿದರೆ ಈ ಹೇಳಿಕೆ ತಪ್ಪಾಗುತ್ತೆ. ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ. ಈ ಮಾರುತಗಳು ಭೂಭಾಗದ ಕಡೆಯಿಂದ ಸಮುದ್ರದ ಕಡೆಗೆ ಬೀಸ್ತವೆ. ಯಾವುದು? ಹಿಂಗಾರು ಮಳೆ ಈಶಾನ್ಯ ಮಾರುತ ಮಗಳು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇನ್ನು ಮುಂಗಾರು ಮಳೆ ಜೂನ್ ತಿಂಗಳಲ್ಲಿ, ಮೇ ಜೂನ್ ಸ್ಟಾರ್ಟ್ ಆಗುತ್ತಲ್ಲ ಅದು ಮುಂಗಾರು ಮಳೆ. ಇದು ಮಾರುತಗಳ ಆಗಮನ ಕಾಲ ಅಂತ ಹೇಳಿ ಕರಿತೀವಿ. ಫಸ್ಟ್ ಮುಂಗಾರು ಮಳೆ ಅಂದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಇವು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸ್ತವೆ. ಈ ನೈಋತ್ಯ ಮತ್ತು ಈಶಾನ್ಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸ್ತವೆ. ಈ ಮಾರುತಗಳು ಸಮುದ್ರ, ಬಂಗಾಳ ಕೊಲ್ಲಿ, ಅರಬ್ಬು ಸಮುದ್ರಗಳ ಕಡೆಯಿಂದ, ಅದರಲ್ಲೂ ಎಸ್ಪೆಷಲಿ ಬಂಗಾಳ ಕೊಲ್ಲಿಯಿಂದ ಭೂಭಾಗದ ಕಡೆಗೆ ಬೀಸ್ತವೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಿಂಗಾರು ಮಳೆ ಭೂಭಾಗದಿಂದ ಸಮುದ್ರದ ಕಡೆಗೆ ಬೀಸ್ತವೆ. ಮುಂಗಾರು ಮಳೆ ಸಮುದ್ರದಿಂದ ಭೂಭಾಗದ ಕಡೆಗೆ ಬೀಳಿಸ್ತವೆ. ಹಾಗಾಗಿ ಮುಂಗಾರು ಮಳೆ ಹೆಚ್ಚಾಗಿರುತ್ತೆ, ಹಿಂಗಾರು ಮಳೆ ಕಡಿಮೆ ಇರುತ್ತೆ. ಈ ಕಾನ್ಸೆಪ್ಟಲ್ಲಿ ನೀವೇನು ಮಾಡಬೇಕಾಗುತ್ತೆ, ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇದರ ಮೇಲೆ ಮತ್ತೊಂದು ಕೂಡ ಪ್ರಶ್ನೆಯನ್ನು ಹಿಂದೆ ಕೇಳಿದರು, ಅಲ್ಲಿ ವಿವರಣೆಯನ್ನು ಕೊಡ್ತೀನಿ ಸ್ನೇಹಿತರೆ. ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈ ಕಾನ್ಸೆಪ್ಟನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಹಿಂಗಾರು ಮಳೆ, ಮುಂಗಾರು ಮಳೆ ಎಲ್ಲಿಂದ ಬೀಸುತ್ತೆ, ಮತ್ತು ಈಶಾನ್ಯ ನೈಋತ್ಯ ದಿಕ್ಕು, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ಬಂಗಾಳ ಕೊಲ್ಲಿ ಮೇಲೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದರು. ಅತಿ ವಿಸ್ತಾರ ಪ್ರದೇಶವನ್ನು ಒಳಗೊಂಡಿರುವ ಭಾರತದ ಪ್ರಾಕೃತ ವಿಭಾಗ ಯಾವುದು ಅಂತ ಕೇಳಿದ್ದಾರೆ. ನಾವು ಈಸಿಯಾಗಿ ಅನ್ಕೊಬಿಡ್ತೀವಿ, ಭಾರತ ಉತ್ತರ ಮೈದಾನಗಳು ವಿಶಾಲವಾಗಿದ್ದಾವೆ ಹೆಚ್ಚು ಅಂತೇಳಿ. ತಪ್ಪು ಉತ್ತರ. ಪರ್ಯಾಯ ಪ್ರಸ್ಥಭೂಮಿ ಹೆಚ್ಚು ವಿಸ್ತಾರವಾದ ಪ್ರದೇಶವನ್ನು ಒಳಗೊಂಡಿದೆ ಸ್ನೇಹಿತರೆ. ಪರ್ಯಾಯ ಪ್ರಸ್ಥಭೂಮಿ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಅತ್ಯಂತ ವಿಶಾಲವಾದದ್ದು. ಅತ್ಯಂತ ಪುರಾತನ ಗೋಂಡ್ವಾನ ಭೂರಾಶಿಯ ಭಾಗವಾಗಿದೆ. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ವಿಶಾಲವಾಗಿರ್ತಕ್ಕಂಥದ್ದು, ಹೆಚ್ಚು ಪ್ರದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ರಸ್ಥಭೂಮಿ, ವಿಶಾಲವಾಗಿರ್ತಕ್ಕಂಥದ್ದು ಮೈದಾನಗಳು. ಓಕೆನಾ. ನೆಕ್ಸ್ಟು, ಭಾರತೀಯ ಭೂಗರ್ಭ ಸರ್ವೇಕ್ಷಣಾ ಇಲಾಖೆಯು ಇಲ್ಲಿ ಚಿನ್ನದ ನಿಕ್ಷೇಪ ಇರುವುದನ್ನು ಪತ್ತೆ ಹಚ್ಚಿದೆ ಅಂತೇಳಿ ಒಂದು ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ರಾಯಚೂರಲ್ಲ, ಮೈಸೂರಲ್ಲ, ಬಳ್ಳಾರಿಲ್ಲ, ತುಮಕೂರಲ್ಲ ಅಂತೇಳಿ. ತುಮಕೂರಿನ ಬೆಳ್ಳಾರದಲ್ಲಿ, ಇದು ಸಿರಾ ಮತ್ತು ಉಳಿಯಾರ್ ರಸ್ತೆಯ ಮಧ್ಯಭಾಗದಲ್ಲಿ ಬರುತ್ತೆ. ಜೊತೆಗೆ ಇಲ್ಲಿ ಉತ್ಖನನವನ್ನು ಮಾಡುವಂಥ ಸಂದರ್ಭದಲ್ಲಿ ಮಡಕೆ ಚೂರುಗಳು ಮತ್ತು ಮೂಳೆಗಳು ಎಲ್ಲ ಸಿಕ್ಕಿದವಂತೆ. ಅಂದರೆ ಪುರಾತನ ಕಾಲದಲ್ಲೇ ಮಾನವ ಚಿನ್ನದ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದ ಅನ್ನೋದಕ್ಕೆ ಒಂದು ಸಾಕಷ್ಟು ಪುರಾವೆಗಳು ಸಿಕ್ಕಿದಾವೆ ಅಂತೇಳಿ ಒಂದು ಜನರಲ್ ನಾಲೆಡ್ಜ್ ಪ್ರಶ್ನೆ ಕೂಡ ಇದಾಗಿದೆ. ನೆಕ್ಸ್ಟ್, ಇದಾದ ನಂತರ ಅಡಗೊಂದು ಪೂರ್ವ ಕರಾವಳಿಯ ವಿಶಾಖಪಟ್ಟಣದಿಂದ ಪಶ್ಚಿಮ ಕರಾವಳಿಯ ನವಮಂಗಳೂರಿನಗೆ ಸಾಗುವ ಕ್ರಮಾನುಗತವಾಗಿ ಈ ಬಂದರುಗಳಲ್ಲಿ ಹಾದು ಹೋಗುತ್ತದೆ ಅಂತೇಳಿ. ಇಲ್ಲಿ ಪೂರ್ವ ಕರಾವಳಿಯಿಂದ ಪಶ್ಚಿಮ ಕರಾವಳಿಗೆ ಆಗುವಂಥ ಸಂದರ್ಭ, ಎಲ್ಲಿಂದ ಎಲ್ಲಿವರೆಗೆ? ವಿಶಾಖಪಟ್ಟಣದಿಂದ ಮಂಗಳೂರು ಕಡೆಗೆ ಹೋಗುವಂಥದ್ದು. ಯಾವ್ಯಾವ ಬಂದರುಗಳು ಬರ್ತಾವೆ ಆರ್ಡರ್ ಆಗಿ ಅಂತೇಳಿ. ಉತ್ತರ ಬಂದು ಎನ್ನೂರು, ಚೆನ್ನೈ, ತೂತುಕುಡಿ, ಕೊಚ್ಚಿನ್. ಇದಕ್ಕೆ ಹಿಂದಿನ ವರ್ಷದ ಪ್ರಶ್ನೆಗಳಲ್ಲೂ ಕೂಡ ಬಂದಿತ್ತು ಸ್ನೇಹಿತರೆ. ಪೂರ್ವ ತೀರದ ಬಂದರುಗಳು, ಪಶ್ಚಿಮ ತೀರದ ಬಂದರುಗಳು ಅನ್ನೋ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದೀನಿ. 2017 3 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೀನಿ ಸ್ನೇಹಿತರೆ, ಅಲ್ಲೂ ನೋಡ್ಕೊಳ್ಳಿ, ಅಲ್ಲೂ ಕೊಟ್ಟಿದ್ದೀನಿ. 2019 2 ವರ್ಷದ್ದು HK ಮತ್ತು ನಾನ್ HK ವಿಭಾಗ. 2017 3 ಹಂತದ ಪರೀಕ್ಷೆಗಳಾಗಿದೆ. 2022 1 ಹಂತದ ಪರೀಕ್ಷೆಯಲ್ಲಿ ಆ ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಬಂದರುಗಳ ಮೇಲೆ ಆ ವಿಡಿಯೋಗಳಲ್ಲಿ ಮಾಹಿತಿ ಇದೆ, ನೋಡ್ಕೊಳ್ಳಿ. ಯಾವ ಬಂದರುಗಳು ಅಂತೇಳಿ ಕೊಟ್ಟಿದ್ದೀನಿ. ಪೂರ್ವ ತೀರದ ಬಂದರುಗಳು, ಪಶ್ಚಿಮ ತೀರದ ಬಂದರುಗಳು ಅಂತೇಳಿ. ನೆಕ್ಸ್ಟ್, ಇದಾದ ನಂತರ ನಿಜಾಮ್ ಸಾಗರ ಎಂಬ ಜಲವಿದ್ಯುತ್ ಯೋಜನೆ ಇಲ್ಲಿ ಕಂಡುಬರುತ್ತದೆ ಅಂತೇಳಿ ಕೇಳಿದರೆ. ಯಾವ ರಾಜ್ಯದಲ್ಲಿ ಅಂದರೆ ತೆಲಂಗಾಣದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಇದು ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟು, ಬೆಂಗಳೂರು ಮತ್ತು ಮಂಗಳೂರು ಒಂದೇ ಅಕ್ಷಾಂಶದಲ್ಲಿದ್ದರು. ಅಂದರೆ ಬೆಂಗಳೂರು ಮತ್ತು ಮಂಗಳೂರು ಅಕ್ಷಾಂಶದ ಪ್ರಕಾರ, ಅಕ್ಷಾಂಶ ಮತ್ತು ರೇಖಾಂಶ ಅಳಿತೀವಲ್ಲ ಆ ಪ್ರಕಾರ ಒಂದೇ ಅಕ್ಷಾಂಶದಲ್ಲಿದ್ದರೂ ಕೂಡ ಬೆಂಗಳೂರು ಏಕೆ ಮಂಗಳೂರಿಗಿಂತ ಕಡಿಮೆ ಉಷ್ಣಾಂಶವನ್ನು ಹೊಂದಿದೆ? ಅಂದ್ರೇನು, ಒಂದೇ ಅಕ್ಷಾಂಶದ ಮೇಲಿದ್ದರೆ ಒಂದೇ ಥರ ಉಷ್ಣಾಂಶ ಇರಬೇಕು ಅನ್ನೋ ಕಲ್ಪನೆ ಇರುತ್ತೆ, ಬಟ್ ಹಂಗೆ ಆಗೋದಿಲ್ಲ. ಯಾಕೆ ಅಂತಂದರೆ ಬೆಂಗಳೂರು ಮತ್ತು ಮಂಗಳೂರಲ್ಲಿ ಒಂದೇ ಥರ ಇದ್ದರೂ ಕೂಡ ಉಷ್ಣಾಂಶ ಬೇರೆ ಬೇರೆಯಾಗಿದೆ ಅಂತ ಒಂದು ಪ್ರಶ್ನೆ ಬಂದರೆ. ಸಮುದ್ರ ಮಟ್ಟದಿಂದ ಇರ್ತಕ್ಕಂಥ ಎತ್ತರ, ಇಲ್ಲಿ 4 ಆಪ್ಷನ್ ಇದೆ ಸ್ನೇಹಿತರೆ ನೋಡಿ. ಸಮುದ್ರದಿಂದ ಇರುವ ದೂರ, ಹೌದಲ್ವಾ? ಮಂಗಳೂರು ಸಮುದ್ರ ಪಕ್ಕದಲ್ಲಿದೆ, ಬೆಂಗಳೂರು ಸಮುದ್ರದಿಂದ ದೂರ ಇದೆ, ಅದಕ್ಕೆ ಉಷ್ಣಾಂಶ ಕಡಿಮೆ ಇರ್ಬೋದಾ ಅಂತ ಅನಿಸುತ್ತೆ. ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಅಕ್ಷಾಂಶ, ಸೂರ್ಯನ ಕಿರಣಗಳ ವಾಲುವಿಕೆ, ಇಲ್ಲೆಲ್ಲ ಒಂಥರ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಸರಿಯಾದಂಥ ಉತ್ತರ ಬಂದು ಒಂದೇ ಅಕ್ಷಾಂಶದಲ್ಲಿರೋದ್ರಿಂದ, ಓಕೆನಾ, ರೇಖಾಂಶ ಅಲ್ಲ, ಅಕ್ಷಾಂಶ. ರೇಖಾಂಶದಲ್ಲಾದರೆ
ಈ ಯಾವುದೋ ಸೂರ್ಯನ ಕಿರಣಗಳ ವಾಲುವಿಕೆ ಗೊತ್ತಾಗುತ್ತೆ, ರೇಖಾಂಶಕ್ಕೆ ಇದು ಸಂಬಂಧಪಡೋದಿಲ್ಲ, ಬಿಟ್ಟಾಕಿ. ಅಕ್ಷಾಂಶ ಅವರು ಹೇಳಿದರೆ ಅಕ್ಷಾಂಶ ಆಗೋದಿಲ್ಲ. ಇನ್ನು ಕನ್ಫ್ಯೂಸ್ ಸಮುದ್ರ ಮಟ್ಟದಿಂದ ಇರುವ ದೂರ, ಸಮುದ್ರ ಮಟ್ಟದಿಂದ ಇರುವ ಎತ್ತರ ಅಂತೇಳಿ ಇವೆರಡಕ್ಕೂ ಬಂದಾಗ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಉಷ್ಣಾಂಶ ಎಲ್ಲಿ ಕಡಿಮೆ ಆಗುತ್ತೆ ಅಂದರೆ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಪ್ರತಿ 6 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತದೆ. ಅದಕ್ಕೆ ಎಲ್ಲಿ ಇದು ಪರಿವರ್ತನಾ ಮಂಡಲದಲ್ಲಿ ಆಗ್ತಕ್ಕಂಥ ಬದಲಾವಣೆ, ಪ್ರತಿ 6 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದೇ ರೀತಿ ಪ್ರತಿ 6 ಮೀಟರ್ ಆಳಕ್ಕೆ ಹೋದಂಗೆ ಆಳಕ್ಕೆ ಹೋದಂತೆ ಭೂಮಿಯ ಒಳಗಡೆ ಹೋದಂತೆ ನಮಗೇನಾಗುತ್ತೆ, ಉಷ್ಣಾಂಶ ಹೆಚ್ಚುತ್ತಾ ಹೋಗುತ್ತೆ. ಹಾಗಾಗಿ ಭೂಮಿಯ ಅಂತರಾಳದಲ್ಲಿ ಶಿಲಾಪಾಕ, ಲಾವಾರಸ ಇದೆಲ್ಲ ಇರೋದಕ್ಕೆ ಕಾರಣ ಕಾದು ಕಾದು ಅದೆಲ್ಲ ಏನಾಗುತ್ತೆ, ಪಾಕವಾಗಿರುತ್ತೆ. ಮೇಲಕ್ಕೆ ಹೋದಂತೆ ಅಂದರೆ ಬೆಟ್ಟಗಳ ಮೇಲೆ ಹೋದರೆ ನಂದಿ ಬೆಟ್ಟ, ಶಿವಗಂಗೆ ಬೆಟ್ಟ ಅಥವಾ ಯಾವುದಾದ್ರು ಬೆಟ್ಟಗಳ ಮೇಲೆ ಹೋದಂತೆ ಏನಾಗುತ್ತೆ, ತಂಪಾಗಿರುತ್ತೆ, ಮೋಡಗಳೆಲ್ಲ ಟಚ್ ಆಗೋ ಥರ ಇರುತ್ತೆ, ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಹಾಗಾಗಿ ಮಂಗಳೂರಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಏನಾಗಿದೆ, ತುಂಬ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿದೆ. ಹಾಗಾಗಿ ಇಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ, ಇದು ಅಂಟಾರ್ಟಿಕಾ ಖಂಡಕ್ಕೆ ಸಂಬಂಧಪಟ್ಟಿದ್ದು. ಇವು ಏನು ಅಂತ ಹೇಳಿ ಕೇಳಿದ್ದಾರೆ. ಇವು ಅಂಟಾರ್ಟಿಕಾ ಖಂಡದಲ್ಲಿ ಭಾರತದ ಸಂಶೋಧನಾ ಕೇಂದ್ರಗಳಾಗಿದ್ದಾವೆ ಸ್ನೇಹಿತರೆ. ದಕ್ಷಿಣ ಗಂಗೋತ್ರಿ ಭಾರತದ ಮೊದಲ ಸಂಶೋಧನಾ ಕೇಂದ್ರ, 1983ರಲ್ಲಿ ಸ್ಥಾಪಿಸುತ್ತ ಕೇಂದ್ರವನ್ನು. ಇವಾಗ ಇದು ದಾಸ್ತಾನು ಮಳಿಗೆ ಆಗಿದೆ. ಮೈತ್ರಿ ಅಂತಕ್ಕಂಥದ್ದು 2ನೇ ಸಂಶೋಧನಾ ಕೇಂದ್ರ ಆಗಿದೆ ಅಂಟಾರ್ಟಿಕಾ ಖಂಡದಲ್ಲಿ. ಅದನ್ನು ಅಂಟಾರ್ಟಿಕಾ ಖಂಡವನ್ನು ಮುಂದೆ ಹೇಳ್ತೀನಿ ಮಾಹಿತಿ. 1988-89ರಲ್ಲಿ ಸ್ಥಾಪನೆ ಮಾಡುತ್ತೆ. ಇದನ್ನು ಇವತ್ತು ಬಳಸ್ಕೊಳ್ತಾ ಇದೆ ಭೂವಿಜ್ಞಾನ, ಭೂಗೋಳಶಾಸ್ತ್ರ, ಔಷಧಿಗಳ ಸಂಶೋಧನೆ ಉದ್ದೇಶಕ್ಕೆ ಇದನ್ನು ಬಳಸ್ಕೊಂಡಿದ್ದೀವಿ ಮೈತ್ರಿ ಕೇಂದ್ರವನ್ನು. ಇನ್ನು 3ನೇದು ಭಾರತಿ ಅಂತಕ್ಕಂಥದ್ದು 3ನೇ ಹೊಸ ಸಂಶೋಧನಾ ಕೇಂದ್ರ, 2013ರಲ್ಲಿ ಇದನ್ನು ಓಪನ್ ಮಾಡ್ಕೊಂಡಿದ್ದೀವಿ. ಇದು ಸಾಗರಾಧ್ಯಯನ, ಅಲ್ಲಿನ ಹಿಮ, ಇವುಗಳನ್ನ ಕುರಿತು ಸಂಶೋಧನೆಯನ್ನು ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇದನ್ನು ವೈಜ್ಞಾನಿಕ ಖಂಡ, ಸಂಶೋಧನೆಗಳ ಭೂಖಂಡ ಅಂತಲೂ ಕೂಡ ಕರಿತೀವಿ. ಯಾವುದನ್ನು ಅಂಟಾರ್ಟಿಕಾವನ್ನು 6 ಮತ್ತು 7ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ 7 ಖಂಡಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಸವಿಸ್ತಾರವಾಗಿದೆ ಸ್ನೇಹಿತರೆ. ಅಷ್ಟನ್ನು ನೋಡಿಕೊಂಡ್ರೆ ಸಾಕಾಗುತ್ತೆ ನಮಗೆ. ಇದುವರೆಗೂ ಕೂಡ ಅದನ್ನು ಮೀರಿ ಎಲ್ಲೂ ಕೂಡ ಪ್ರಶ್ನೆ ಕೇಳಿಲ್ಲ. ಆ 7 ಖಂಡಗಳ ಮೇಲೆ ಏನು ಪ್ರಶ್ನೆ ಕೇಳ್ತಾರೆ ಅದೆಲ್ಲ 6th ಮತ್ತು 7th ಟೆಕ್ಸ್ಟ್ ಬುಕ್ಕಲ್ಲೇ ಈ ವಿಚಾರಗಳು ಕೂಡ ಅಲ್ಲೇ ಇದೆ, ನೋಡ್ಕೊಳ್ಳಿ. ನಮಗೆ ಪರಿಪೂರ್ಣ ಮಾಹಿತಿ ಅಂತಂದರೆ ಟೆಕ್ಸ್ಟ್ ಬುಕ್ಗಳು, ಈ ಒಂದು ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ನೀವು ಅಲ್ಲಿ ಓದ್ತಾ ಹೋಗಿ ಸ್ನೇಹಿತರೆ. ಇನ್ನು ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಇಲ್ಲಿ ಜಲಪಾತಗಳು ಮತ್ತು ನದಿಗಳು ಯಾವ್ದ್ಯಾವುದು ಅಂತೇಳಿ. ಕಪಿಲಧಾರ ಜಲಪಾತ ಬಂದು ನರ್ಮದಾ ನದಿ, ಡಬಡ್ಡ ಜಲಪಾತ ಬಂದು ಗೋದಾವರಿ, ಲಾಲ್ಗುಳಿ ಜಲಪಾತ ಬಂದು ಕಾಳಿ ನದಿ, ಗೇರುಸೊಪ್ಪ ಜಲಪಾತ ಬಂದು ಶರಾವತಿ ನದಿ ಸ್ನೇಹಿತರೆ. ನೋಡ್ಕೊಳ್ಳಿ, ಇದು 2ನೇದು ಸರಿಯಾದಂಥ ಉತ್ತರ ಆಗಿತ್ತು. ಕಲರ್ ವೈಸ್ ಕೊಟ್ಟಿದ್ದೀನಿ, ಮ್ಯಾಚ್ ಮಾಡಿ ನೋಡ್ಕೊಳ್ಳಿ. ಕರ್ನಾಟಕದ ಜಲಪಾತಗಳ ಮೇಲೆ ಸಾಕಷ್ಟು ಸಲನೂ ಕೂಡ ಏನು ಮಾಡಿದ್ದಾರೆ, ಒಂದಲ್ಲ ಒಂದು ಪ್ರಶ್ನೆಯನ್ನು 2014-15ರಿಂದನೂ ಕೂಡ ಏನು ಮಾಡಿದ್ದಾರೆ, ಕೇಳ್ತಾ ಬಂದಿದ್ದಾರೆ ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಇದು ಸಮಸ್ಯೆ ಪರಿಹಾರ ವಿಧಾನದ ಭಾಗವಲ್ಲ ಅಂತೇಳಿ ಕೇಳಿದರೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 7-8 ಪ್ರಶ್ನೆಗಳನ್ನ ಪ್ರತಿ ವರ್ಷವೂ ಕೂಡ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ, ಸಮಸ್ಯೆ ಪರಿಹಾರದ ವಿಧಾನದ ಭಾಗವಲ್ಲ ಅಂತ ಕೇಳಿದರೆ, ಸಮಸ್ಯೆಯನ್ನು ಗುರುತಿಸುವುದು, ಸಮಸ್ಯೆಯನ್ನು ವಿಶ್ಲೇಷಿಸುವುದು, ಮಾಹಿತಿ ಸಂಗ್ರಹಣೆ, ಚಾರ್ಟ್ ಸಿದ್ಧಪಡಿಸುವುದು. ಈಸಿಯಾಗಿ ಹೇಳ್ಬೋದು, ಚಾರ್ಟ್ ಸಿದ್ಧಪಡಿಸುವುದು ಸರಿಯಾದ ಇದರ ಭಾಗ ಆಗಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಿತರೆ ಟಾಪಿಕ್ ವೈಸೇ ಕೊಟ್ಟಿದ್ದೀನಿ ಸ್ನೇಹಿತರೆ. ಯಾವುದರಲ್ಲಿ TET ಪೇಪರ್ಗಳಲ್ಲಿ ನಾವು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹೇಳಿದ್ದೀನಿ ಟಾಪಿಕ್ ವೈಸೇನೆ, ನೋಡ್ಕೊಳ್ಳಿ. ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ನಿಮ್ಗೆ ಅಲ್ಲಿ ಸಿಗುತ್ತೆ. ಪ್ರಾಥಮಿಕ ಹಂತದಲ್ಲಿ ಇತಿಹಾಸವನ್ನು ಬೋಧಿಸಲು ಬಳಸುವ ಬಹು ಮುಖ್ಯ ಮತ್ತು ಪರಿಣಾಮಕಾರಿಯಾದ ಬೋಧನಾ ವಿಧಾನಗಳ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೂಡ ಅಲ್ಲಿ ಕೊಟ್ಟಿದ್ದೀನಿ TET ವಿಚಾರದಲ್ಲಿ. ಇವೆಲ್ಲ ಇದ್ದಾವೆ, ಉಪನ್ಯಾಸ ಪದ್ಧತಿ, ಚರ್ಚಾ ಪದ್ಧತಿ, ಕಥೆ ಹೇಳುವುದು, ಸಮಸ್ಯೆ ಪರಿಹಾರ ವಿಧಾನ ಎಲ್ಲ ಇದೆ. ಪರಿಣಾಮಕಾರಿಯಾಗಿ ಇತಿಹಾಸ ಬೋಧಿಸೋದಕ್ಕೆ ಕಥೆ ಹೇಳುವ ವಿಧಾನ ಇದೆ. ಕಥಾನ ಪದ್ಧತಿಯು ಸಾಂಪ್ರದಾಯಿಕ ಬೋಧನಾ ವಿಧಾನವಾಗಿದೆ. ಕಥೆ ಹೇಳುವ ಮೂಲಕ ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸಿ ಬೋಧನೆಯನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡ್ಬೋದು ಅನ್ನೋದು ಈ ಕಥೆ ಹೇಳುವ ವಿಧಾನ ಇದೆ. ಇನ್ನು ಉಪನ್ಯಾಸ ಪದ್ಧತಿ ಕಾಲೇಜು ಹಂತಗಳಲ್ಲಾಗುತ್ತೆ, ಇದು ಶಿಕ್ಷಕ ಕೇಂದ್ರಿತ ಆಗಿರುತ್ತೆ. ಚರ್ಚಾ ಪದ್ಧತಿ ಇದನ್ನು ಸಾಕ್ರೆಟಿಸ್ ಪದ್ಧತಿ ಅಂತಲೂ ಕೂಡ ಕರಿತೀವಿ. ಪ್ರಶ್ನೋತ್ತರ ಪದ್ಧತಿಯನ್ನು ಸಾಕ್ರೆಟಿಸ್ ಪದ್ಧತಿ ಅಂತ ಕರಿತೀವಿ. ಚರ್ಚೆ ಮುಖಾಂತರ ಮಾಡುವಂಥದ್ದು. ಆದರೆ ಪ್ರೈಮರಿ ಹಂತಗಳಲ್ಲಿ ಕಥೆ ಹೇಳುವುದು ಹೆಚ್ಚು ಆಸಕ್ತಿದಾಯಕವಾಗಿರುತ್ತೆ ಅಂತಕ್ಕಂಥದ್ದು. ಶಿಕ್ಷಕರು ವಿದ್ಯಾರ್ಥಿಯಲ್ಲಿನ ಭೂಪಟ ಕಲಿಕೆಯಲ್ಲಿನ ದೋಷಗಳನ್ನು ಗುರುತಿಸುತ್ತಿದ್ದಾರೆ ಎಂದರೆ ಈ ಶಿಕ್ಷಕರು ಇದನ್ನು ಬಳಸಿದ ವಿಧಾನ ಯಾವುದು ಅಂತೇಳಿ ಅಂದರೆ ಭೂಪಟದ ಕಲಿಕೆಯಲ್ಲಿ ದೋಷಗಳನ್ನ ಪಚ್ಚೆತ್ತೋದಕ್ಕೆ ಯಾವುದು ಅಂತೇಳಿ. ಇಲ್ಲಿ ಸಂಕಲನಾತ್ಮಕ ಪರೀಕ್ಷೆ ಬರೋದಿಲ್ಲ, ರೂಪಣಾತ್ಮಕ ಮೌಲ್ಯಮಾಪನ ಬರೋದಿಲ್ಲ, ನೈದಾನಿಕ ಮೌಲ್ಯಮಾಪನ, ಸ್ಥಾನೀಕರಣ ಮೌಲ್ಯಮಾಪನ, ನೈದಾನಿಕ ಅಂತೇಳಿ. ನೈದಾನಿಕ ಪರೀಕ್ಷೆ ಅಂದರೆ ಏನು ಅಂದರೆ ಸ್ನೇಹಿತರೆ, ಇದನ್ನು ನಾವು ಪೂರ್ವ ಪರೀಕ್ಷೆ ಅಂತಲೂ ಕೂಡ ಇಲಾಖೆಯಲ್ಲಿ ಕರಿತೀವಿ. ಅಂದರೆ ಮಗುವಿನ ಪೂರ್ವ ಜ್ಞಾನವನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ನಡೆಸ್ತಕ್ಕಂಥ ಪರೀಕ್ಷೆ. ಇದನ್ನು ಕೂಡ ಪರೀಕ್ಷೆಗಳು ಮೌಲ್ಯಮಾಪನ ಅಂತ ಹೇಳಿ TETನಲ್ಲಿ ಒಂದು ಕಂಟೆಂಟ್ ಕೊಟ್ಟಿದ್ದೀನಿ, ಅದರಲ್ಲಿ ಇದೆ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಇದರ ಪೂರ್ಣ ಮಾಹಿತಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ. ಏಕೆಂದರೆ ಸಾಕಷ್ಟು ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿದ್ರಿ TET ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟ ಹಾಗೆ.
ನೈದಾನಿಕ ಪರೀಕ್ಷೆ ಮೂಲಕ ಭೂಪಟದ ಕಲಿಕೆಯ ದೋಷಗಳನ್ನ ಗುರುತಿಸ್ಬೋದು ಅಂತೇಳಿ. 47ನೇ ಪ್ರಶ್ನೆ, ಭಾರತದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಬ್ರಿಟಿಷ್ ಆಡಳಿತದ ಪರಿಣಾಮವನ್ನು ವಿವರಿಸಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ಪ್ರಕಾರದ ಪ್ರಶ್ನೆ? ವಿವರಿಸಿ ಅಂತ ಕೇಳಿ ವಸ್ತುನಿಷ್ಠ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಅಲ್ಲ. ಪ್ರಬಂಧ ಮಾದರಿನ, ಕಿರು ಉತ್ತರನ, ಪೂರ್ಣಗೊಳಿಸಿ ಮಾದರಿನ ಈಸಿಯಾಗಿ ಗುರುತಿಸ್ಬೋದು. ಇದು ಪ್ರಬಂಧ ಮಾದರಿ ಪ್ರಶ್ನೆ ಅಂತೇಳಿ. ಇನ್ನು ಕೆಳಗಿನವುಗಳಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಭೂಮಿಯ ದೈನಿಕ ಚಲನೆ ಪಾಠ ಮಾಡಲು ಬಳಸಬಹುದಾದ ಬೋಧನೋಪಕರಣಗಳ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಚಲನೆ ಬಗ್ಗೆ ಗ್ಲೋಬನ್ನು ಬಳಸಿ ನಾವು ಏನು ಮಾಡಬಹುದು? ಚಲನೆ, ಹಗಲು ರಾತ್ರಿ ಉಂಟಾಗುವಿಕೆ, ಋತುಗಳು ಉಂಟಾಗುವಿಕೆ, ಅಕ್ಷಾಂಶ, ರೇಖಾಂಶಗಳು, ಇವುಗಳೆಲ್ಲ ಕಲ್ಪನೆಯನ್ನು ನಾವು ಗ್ಲೋಬ್ ಮುಖಾಂತರ ಮೂಡಿಸ್ಬೋದು. 6ನೇ ಕ್ಲಾಸಲ್ಲಿ ಇದೆ ಸ್ನೇಹಿತರೆ, ಗ್ಲೋಬ್ ಮತ್ತು ನಕಾಶೆ ಅಂತೇಳಿ ಆ ಪಾಠದಲ್ಲಿ ವಿಚಾರಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟು ಇದಾದ ನಂತರ 49ನೇ ಪ್ರಶ್ನೆ ಆಗಿತ್ತು, ವಿಶ್ವದ ಅತಿ ಎತ್ತರದ ನೌಕಾಯಾನ ಸರೋವರ ಅಂತೇಳಿ ಯಾವುದು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಇದು ಟಿಟಿಕಾರ ಸರೋವರ ಅಂತೇಳಿ ಎಲ್ಲಿ ಬರುತ್ತೆ ಅಂದರೆ ದಕ್ಷಿಣ ಅಮೆರಿಕಾದಲ್ಲಿದ್ದ ದೊಡ್ಡ ಸರೋವರ. ಇದು ದಕ್ಷಿಣ ಅಮೆರಿಕಾದಲ್ಲಿರ್ತಕ್ಕಂಥ ದೊಡ್ಡ ಸರೋವರ ಆಗಿದೆ. ಪ್ರಪಂಚದ ಎತ್ತರದ ಸರೋವರ ಕೂಡ ಇದಾಗಿದೆ. ದಕ್ಷಿಣ ಅಮೆರಿಕ ಬಂದು 4ನೇ ದೊಡ್ಡ ಖಂಡ. ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದ್ದಾರೆ. 1498ರಲ್ಲಿ ಯಾವಾಗ ವಾಸ್ಕೋಡಿಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದೋ ಅದೇ ಸಂದರ್ಭದಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಕೂಡ ಈ ದಕ್ಷಿಣ ಅಮೆರಿಕ ಖಂಡವನ್ನು ಕಂಡುಹಿಡಿತಾರೆ. ಇಲ್ಲಿನ ಸ್ಥಳೀಯರನ್ನು ಆತ ರೆಡ್ ಇಂಡಿಯನ್ಸ್ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ನಾನು ಕೂಡ ಭಾರತಕ್ಕೆ ಹೋಗಬೇಕು ಅಂತೇಳಿ ಕ್ರಿಸ್ಟಫರ್ ಕೊಲಂಬಸ್ ಬರ್ತಾನೆ, ಆದರೆ ಅವನು ಭಾರತವನ್ನು ತಲುಪೋದಿಲ್ಲ. ಹೋಗಿದ್ದು ಎಲ್ಲಿಗೆ? ದಕ್ಷಿಣ ಅಮೆರಿಕಾಗೆ. ಅಲ್ಲಿರ್ತಕ್ಕಂಥ ಜನಾಂಗ ಕೆಂಪು ಕಂಡಿದ್ದರಿಂದ ಅವ್ರನ್ನ ರೆಡ್ ಇಂಡಿಯನ್ಸ್ ಅಂತ ಹೇಳ್ಬಿಟ್ಟು ಕೊಲಂಬಸ್ ಕರೀತಾರೆ. ಇನ್ನು ಹುಲ್ಲುಗಾವಲುಗಳ ಖಂಡ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ದಕ್ಷಿಣ ಅಮೆರಿಕವನ್ನು. ಪಕ್ಷಿಗಳ ಖಂಡ ಅಂತಲೂ ಕೂಡ ಕರೀತಾರೆ. ಈ ಖಂಡವನ್ನು ಟೊಳ್ಳು ಭೂಮಿ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಇಷ್ಟು ವಿಚಾರಗಳೆಲ್ಲ ಇದ್ದಾವೆ, ನೋಡ್ಕೊಳ್ಳಿ. ಈ ಖಂಡದಲ್ಲಿ ಏಂಜಲ್ ಜಲಪಾತ, ಚೂರನ್ ನದಿ, ಪ್ರಪಂಚದ ದೊಡ್ಡ ಜಲಪಾತ ಅಂತೇಳಿ ಕರಿತೀವಲ್ಲ, ಏಂಜಲ್ ಜಲಪಾತ ಈ ಚೂರನ್ ನದಿಯಿಂದ ಆಗಿರ್ತಕ್ಕಂಥದ್ದು ಈ ಖಂಡದಲ್ಲಿದೆ. ಪ್ರಪಂಚದ ದೊಡ್ಡ ನದಿ ಅಮೆಜಾನ್ ನದಿ ಕೂಡ ಈ ಖಂಡದಲ್ಲಿ ಕಂಡುಬರುತ್ತೆ. ಬ್ರೆಜಿಲ್ ಈ ಖಂಡದ ದೊಡ್ಡ ದೇಶ ಆಗಿದೆ. ಗಯಾ ಈ ಖಂಡದ ಚಿಕ್ಕ ದೇಶ ಆಗಿದೆ. ಬ್ರೆಜಿಲನ್ನು ಪ್ರಪಂಚದ ಕಾಪಿಯ ಪಾತ್ರೆ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಹೀಗಾಗಿ ಒಂದಿಷ್ಟು ಪ್ರಮುಖವಾದಂಥ ವಿಚಾರಗಳನ್ನ ಪಟ್ಟಿ ಮಾಡಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ, ಇದಿಷ್ಟು ವಿಚಾರ ಇದಕ್ಕೆ ಸಂಬಂಧಪಟ್ಟಿದ್ದು. ಇನ್ನು 50ನೇ ಪ್ರಶ್ನೆ ಏನಿತ್ತು ಅಂತ ನೋಡ್ತಾ ಹೋಗೋಣ ಬನ್ನಿ. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತೇಳಿ ಕೇಳಿದ್ದಾರೆ. ನಾರಾಯಣಪುರ ಅಣೆಕಟ್ಟನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೀತಾರೆ. ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುತ್ತ ತುದಿಯಾಗಿದ್ದು ಅದು ಕನ್ಯಾಕುಮಾರಿಯಲ್ಲಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ತುಂಬ ಒಂದೊಂದು ಪದಗಳನ್ನು ನಾವು ಎಚ್ಚರಿಕೆಯಿಂದ ಓದಬೇಕಾಗುತ್ತೆ ಸ್ನೇಹಿತರೆ. ಜಿಮ್ ಕಾರ್ಬೆಟ್ ಉದ್ಯಾನವನ ರಾಷ್ಟ್ರದ ಪ್ರಥಮ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಪೈಕಾರ ಜಲವಿದ್ಯುತ್ ಯೋಜನೆಯನ್ನು ಆಂಧ್ರ ಪ್ರದೇಶದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತೇಳಿ. ಇಲ್ಲಿ ಯಾವುದು ಸರಿ ಅಂತ 3 ಮಾತ್ರ ಸರಿ ಅಂತೇಳಿ. ಜಿಮ್ ಕಾರ್ಬೆಟ್ ಉದ್ಯಾನವನ ರಾಷ್ಟ್ರದ ಪ್ರಥಮ ರಾಷ್ಟ್ರೀಯ ಉದ್ಯಾನವನವಾಗಿದೆ, ಇದು ಮಾತ್ರ ಸರಿ ಅಂತ ಹೇಳಿದ್ದಾರೆ. ಆಲ್ಮಟ್ಟಿ ಡ್ಯಾಮ್ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತೇಳಿ ಕರೀತಾರೆ. ಅದು ಬಿಜಾಪುರದಲ್ಲಿದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಆಲ್ಮಟ್ಟಿ ಡ್ಯಾಮ್, ಕೃಷ್ಣಾ ನದಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರೀತಾರೆ. ಇದೇ ನದಿಗೆ, ಕೃಷ್ಣಾ ನದಿಗೆ ನಾರಾಯಣಪುರ ಬಳಿ ಮತ್ತೊಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದರ ಹೆಸರು ಬಸವಸಾಗರ ಅಂತೇಳಿ, ಅದನ್ನು ನೆನ್ಪಿಟ್ಕೊಳ್ಳಿ. ನಾರಾಯಣಪುರ ಅಣೆಕಟ್ಟು ಬೇರೆ, ಆಲ್ಮಟ್ಟಿ ಡ್ಯಾಮ್ ಬೇರೆ. ಆಲ್ಮಟ್ಟಿ ಡ್ಯಾಮ್ಗೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತೀವಿ. ನಾರಾಯಣಪುರ ಅಣೆಕಟ್ಟಿಗೆ ಬಸವಸಾಗರ ಅಂತ ಕರಿತೀವಿ. ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುತ್ತ ತುದಿ, ಕರೆಕ್ಟ್ ಇದೆ. ಅದರಲ್ಲಿ 1 ಪಾಯಿಂಟ್ ಚೇಂಜ್ ಮಾಡಿಬಿಟ್ಟಿದ್ದಾನೆ ಸ್ನೇಹಿತರೆ. ಇದಿರೋದು ಕನ್ಯಾಕುಮಾರಿಯಲ್ಲ, ನಿಕೋಬಾರ್, ಅಂಡಮಾನ್ ನಿಕೋಬಾರ್ ದ್ವೀಪ ಅಂತೀವಲ್ಲ ಅಲ್ಲಿ. ಹಿಂದೆ ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರೀತಾ ಇದ್ರಂತೆ. ಇದ್ರ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಹಿಂದೆ ಒಂದ್ಸಲ ಯಾವುದೋ ಪರೀಕ್ಷೆಯಲ್ಲಿ. ಪಿಗ್ಮಿಲಿಯನ್ ಪಾಯಿಂಟ್ ಯಾವುದು ಅಂತೇಳಿ. ಇದು ಯಾಕೆ ಈ ಪಾಯಿಂಟನ್ನು ಮತ್ತೆ ಇಂದಿರಾ ಪಾಯಿಂಟ್ ಅಂತ ಹೇಳಿ ಕರೆದಂದ್ರೆ ಇಂದಿರಾ ಗಾಂಧಿಯವರು, ಅಂದಿನ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಆ ಭೇಟಿ ನೀಡ್ತಾರೆ ಆ ಪ್ಲೇಸ್ಗೆ, ಎಲ್ಲಿಗೆ? ಪಿಗ್ಮಿಲಿಯನ್ ಪಾಯಿಂಟ್ಗೆ. ಅನಂತರ ಇಂದಿರಾ ಪಾಯಿಂಟ್ ಅಂತ ಹೇಳಿ ಏನು ಮಾಡ್ತಾರೆ, ಅದರ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಇರತಕ್ಕಂಥದ್ದು ಉತ್ತರಾಖಂಡಲ್ಲಿ ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಪೈಕಾರ ಜಲವಿದ್ಯುತ್ ಯೋಜನೆ ಬರೋದು ತಮಿಳುನಾಡಲ್ಲಿ, ಓಕೆನಾ. ಇವರೇನು ಕೊಟ್ಟಿದ್ದಾರೆ, ಆಂಧ್ರ ಪ್ರದೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಆದರೆ ಪೈಕಾರ ಜಲವಿದ್ಯುತ್ ಯೋಜನೆ ಬರ್ತಕ್ಕಂಥದ್ದು ತಮಿಳುನಾಡಲ್ಲಿ. ಇಷ್ಟು ಪ್ರಶ್ನೆಗಳು ಸ್ನೇಹಿತರೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳಾಗಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳು ಏನೇನಿದ್ದು ಅಂತ ನೋಡ್ತಾ ಹೋಗೋಣ ಬನ್ನಿ. ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಬಕ್ಸರ್ ಕದನದ ಪರಿಣಾಮಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟು ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಅಂತ ಹೇಳಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸಂಪತ್ತಿನ ಪ್ರವಾಹ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಹೇಳಿದಂಥವ್ರು ಯಾರು ಅಂತ ಕೇಳಿದ್ದಾರೆ. ಪುರಂದರದಾಸರು ಭಕ್ತಿ ಪದವನ್ನು ಕುರಿತು ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ಎಲ್ಲ 2 ಅಂಕದ ಪ್ರಶ್ನೆಗಳು ಸ್ನೇಹಿತರೆ. ಅಟ್ಲೀಸ್ಟ್ ಪಾಯಿಂಟ್ ವೈಸ್ ಬರೆಯೋದಾದರೆ ಒಂದು 4 ರಿಂದ 5 ಪಾಯಿಂಟ್ಗಳನ್ನ ಬರೀಬೇಕಾಗುತ್ತೆ. ಪುನರುಜ್ಜೀವನ ಕಾಲದ ಸಾಹಿತ್ಯ ಬೆಳವಣಿಗೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಯಾಕೆ ಪುನರುಜ್ಜೀವನ ಕಾಲ ಸಾಹಿತ್ಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕವಿಗಳು, ಸಾಹಿತಿಗಳು, ಅವರ ಕೃತಿಗಳಿದ್ದಾವೆ, ಅಲ್ಲಿ ಇವುಗಳನ್ನ ಬರೀತಾ ಹೋಗಬೇಕಾಗುತ್ತೆ. ಇತಿಹಾಸ ಅಧ್ಯಯನದಲ್ಲಿ ನಾಣ್ಯಗಳ ಮಹತ್ವವನ್ನು ವಿವರಿಸಿ ಆಧಾರಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ರಾಷ್ಟ್ರಕೂಟರ ಕಾಲದಲ್ಲಿನ ಶಿಕ್ಷಣ ಪದ್ಧತಿಯನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ.
ಸರ್ಕಾರದ ನೇಮಕಾತಿ ಪದ್ಧತಿಗಳನ್ನು ವಿವರಿಸಿ. ಜಿಲ್ಲಾ ನ್ಯಾಯಾಲಯದ ಅಧೀನದಲ್ಲಿರುವ ನ್ಯಾಯಾಲಯಗಳು ಯಾವುವು ಅಂತ ಕೇಳಿದರೆ. ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯ ಹೇಗಿದೆ. ಸಾಮಾಜಿಕ ಅಸಮಾನತೆಗೆ ಕಾರಣಗಳು ಯಾವ್ಯಾವು. ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ. ಸಂಸ್ಕೃತಿ ಮತ್ತು ಸಮಾಜದ ನಡುವಿನ ಸಂಬಂಧವನ್ನು ವಿವರಿಸಿ. ಆರ್ಥಿಕ ಚಟುವಟಿಕೆಯಲ್ಲಿನ 4 ವರ್ಗಗಳನ್ನು ತಿಳಿಸಿ. ಹಣಕಾಸಿನ ಮಾರುಕಟ್ಟೆಯ 2 ವಿಧಗಳನ್ನು ವಿವರಿಸಿ. ಎಲ್ಲ ಗಾಬರಿ ಆಗೋದು ಬೇಡ ಸ್ನೇಹಿತರೆ, ಕೂತ್ಕೊಂಡು ಎಲ್ಲ ಕ್ವಶನ್ ಪೇಪರು ಒಂದು ವಿಡಿಯೋವನ್ನು ಕಟ್ಕೊಡ್ತೀನಿ ನಿಮಗೆ. ಎಲ್ಲ ಸಂಪೂರ್ಣ ವಿಡಿಯೋ, ಇತಿಹಾಸ ಯಾವ್ಯಾವ ಟಾಪಿಕ್ ಮೇಲೆ ಇದುವರೆಗೂ ಕೂಡ ಏನೆಲ್ಲ ಪ್ರಶ್ನೆ ಕೇಳಿದ್ದಾರೆ ಅಂತ TET ರೀತಿಯಲ್ಲೇ ಕಟ್ಕೊಡ್ತೀನಿ. ಶೀಘ್ರದಲ್ಲಿ ಆ ವಿಡಿಯೋ ಕೂಡ ಬರುತ್ತೆ, ನೋಡ್ಕೊಳ್ಳಿ, ಗಾಬರಿ ಆಗಿಬಿಡಿ, ಪ್ರಯತ್ನ ಪಡಿ, ಆಗುತ್ತೆ. ವಾಣಿಜ್ಯ ಮತ್ತು ಕೈಗಾರಿಕೆಗಳ ಆರ್ಥಿಕ ಉದ್ದೇಶಗಳು ಯಾವುವು. ಸ್ವಲ್ಪ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ಇವುಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇತಿಹಾಸ ಸಾಕಷ್ಟು ಓದಿರ್ತೀರಿ. ಈ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ ಪ್ಲಸ್ ವ್ಯವಹಾರ ಅಧ್ಯಯನ ಸ್ವಲ್ಪ ಕಷ್ಟ ಅನಿಸ್ಬೋದು ನಿಮಗೆ. ಬ್ಯಾಂಕ್ ಖಾತೆಯ ಪ್ರಕಾರಗಳು ಯಾವ್ಯಾವು, ಇದನ್ನು ಕೂಡ ಒಂದು ವಿಡಿಯೋದಲ್ಲಿ ವಿವರಣೆ ಹೇಳಿದ್ದೀನಿ ಸ್ನೇಹಿತರೆ. ಯಾವ್ಯಾವ ರೀತಿ ಬ್ಯಾಂಕ್ ಖಾತೆಗಳಿದ್ದಾವೆ ಅಂತೇಳಿ, ಚಾಲ್ತಿ ಖಾತೆ, ಉಳಿತಾಯ ಖಾತೆ, ಫಿಕ್ಸ್ಡ್ ಅಕೌಂಟ್, ಇದ್ರ ಬಗ್ಗೆ ಎಲ್ಲ ವಿವರಣೆ ಹೇಳಿದ್ದೀನಿ. ಭಾರತದಲ್ಲಿ ಬಡತನಕ್ಕೆ ಕಾರಣಗಳನ್ನು ತಿಳಿಸಿ ಬರೀತೀರಿ ಈ ಥರ ಪ್ರಶ್ನೆಗಳಾದರೆ. ಮಾನವ ಅಭಿವೃದ್ಧಿ ಸೂಚ್ಯಂಕಗಳು ಯಾವುವು. ಹಿಮಾಲಯ ಪರ್ವತದ ಮಹತ್ವವನ್ನು ಬರೆಯಿರಿ. ಬೇಸಿಗೆ ಕಾಲದ ಭಾರತದ ಹವಾಗುಣದ ಪರಿಸ್ಥಿತಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಈ ಥರದ್ದೆಲ್ಲ ಬರೀತೀರಿ, ಏನು ಸಮಸ್ಯೆ ಇಲ್ಲ. ಭೂಮಿಯ ಅಂತರಾಳದ ಪ್ರಮುಖ ಪದರಗಳು, ಇದ್ರ ಮೇಲಂತೂ ಶಿಲಾಗುಳದ ಮೇಲೆ ಪ್ರತಿ ವರ್ಷ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನು 3 ಅಂಕದ ಪ್ರಶ್ನೆಗಳು ಏನೇನು ಕೇಳಿದ್ದಾರೆ ಅಂತೇಳಿ ಅಟ್ಲೀಸ್ಟ್ ಒಂದು 6 ಪಾಯಿಂಟ್ಗಳನ್ನಾದರೂ ಬರೀಬೇಕಾಗುತ್ತೆ ಸ್ನೇಹಿತರೆ. ಹ್ಯಾಂಡ್ ರೈಟಿಂಗು ಅಂದವಾಗಿರಲಿ, ಜೊತೆಗೆ ಪಾಯಿಂಟ್ ವೈಸನ್ನು ಬರೀರಿ, ಇನ್ವರ್ಟೆಡ್ ಕಾಮಗಳನ್ನ ಹಾಕಿರಿ, ನಿಖರವಾದಂಥ ಉತ್ತರವನ್ನು ಬರೀರಿ. ಸುಮ್ಮನೆ ಏನೇನೋ ಬರಿತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ವ್ಯಾಲ್ಯೂಯೇಟರ್ ಗೊತ್ತಾಗುತ್ತೆ ಇವರು ನಾಲೆಡ್ಜ್ ಇದೆಯಾ ಇಲ್ವಾ ಅಂತೇಳಿ. ಹಾಗಾಗಿ ನಿಖರವಾದಂಥ ಉತ್ತರಗಳನ್ನ ಬರಿತಾ ಹೋಗಿ. ಬ್ರಿಟಿಷರು ಜಾರಿಯಲ್ಲಿ ತಂದ 1935 ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಅಂತೇಳಿ ಕರಿತೀವಿ. ಸಮರ್ಥನೆ ಕೊಡಿ ಅಂತ ಹೇಳಿದ್ದಾರೆ. 4ನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರು ಮೈಸೂರನ್ನು ವಶಪಡಿಸಿಕೊಳ್ಳಲು ಅನುಕೂಲವಾಗುವಂತಹ ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿತು, ಹೇಗೆ ಅಂತೇಳಿ ಕೇಳಿದ್ದಾರೆ. ಟಿಪ್ಪುವಿನ ಮರಣದ ನಂತರ. ಸ್ವರಾಜ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂದು ಹೇಳಿಕೆಯನ್ನು ನೀಡಿದವರು ಯಾರು. ಈ ಹೇಳಿಕೆಯ ಉದ್ದೇಶಗಳೇನು ಅಂತ ಕೇಳಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಂಪರ್ಕ ಮಾಧ್ಯಮಗಳು ಅವುಗಳ ಮಹತ್ವದ ಪಾತ್ರವನ್ನು ವಹಿಸಿದವೆ. 4 ಉದಾಹರಣೆಗಳೊಂದಿಗೆ ಸ್ಪಷ್ಟಪಡಿಸಿ ಅಂತ ಹೇಳಿದ್ದಾರೆ. ಸಂಪರ್ಕ ಮಾಧ್ಯಮಗಳು ಮತ್ತು ಶಿಕ್ಷಣ ಕ್ಷೇತ್ರ ಇದಕ್ಕೆ ಸಂಬಂಧಪಟ್ಟಿದ್ದು. ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವನ್ನಾಗಿ ಪರಿವರ್ತಿಸಲು 5 ಸಲಹೆಗಳನ್ನು ನೀಡಿ ಅಂತ ಕೇಳಿದರೆ. ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ಪರಿವರ್ತನೆ ಮಾಡೋದಕ್ಕೆ. ನೆಕ್ಸ್ಟ್ ಇದಾದ ನಂತರ ಜಾಗತೀಕರಣ, ಇದ್ರ ಮೇಲೂ ಕೂಡ ಸ್ನೇಹಿತರೆ ಪ್ರತಿಯೊಂದು ವರ್ಷವೂ ಕೂಡ 2017ರಲ್ಲಿ 3 ವರ್ಷನೂ ಕೇಳಿದ್ದಾರೆ, 19ರಲ್ಲಿ 2 ವರ್ಷ ಕೇಳಿದ್ದಾರೆ, 22ರಲ್ಲೂ ಕೂಡ ಕೇಳಿದರೆ. ಈ ಜಾಗತೀಕರಣ, ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಅಂತೀವಲ್ಲ, ಅದರ ಮೇಲೆ ಈ ಜಾಗತೀಕರಣವು ದೇಶದ ಆರ್ಥಿಕ ಬೆಳವಣಿಗೆಗೆ ಪೂರಕ ಎಂಬುದನ್ನು 6 ಅಂಶಗಳೊಂದಿಗೆ ಸಮರ್ಥಿಸಿ. ಆಲ್ರೆಡಿ ಹೇಳಿದೆ, 3 ಮಾರ್ಕ್ಸ್ ಬೇಕು ಅಂದರೆ ನಾವು ಮಿನಿಮಮ್ 6 ಪಾಯಿಂಟ್ ಬರೀಲೇಬೇಕಂತೇಳಿ. ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಯಾವ ವಿಧಗಳಿಂದ ಪರಿಹಾರ ಪಡೆಯಬಹುದು ಅಂತೇಳಿ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿರುತ್ತೆ. ಅವಿಭಕ್ತ ಕುಟುಂಬ, ಇದು ಸಮಾಜಶಾಸ್ತ್ರದಲ್ಲಿ ಬರುವಂಥದ್ದು. ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸಹಕಾರ ಮತ್ತು ಸಹಭಾಗಿತ್ವದ ಗುಣಗಳನ್ನು ಬೆಳೆಸುತ್ತದೆ ಎಂಬುದನ್ನು 5 ಸ್ಪಷ್ಟನೆಗಳೊಂದಿಗೆ ಸಮರ್ಥಿಸಿ. ಪಾಯಿಂಟ್ ಬರೀಬೇಕು, ಅದಕ್ಕೆ ವಿವರಣೆಯನ್ನು ಬರಿತಾ ಹೋಗಬೇಕಾಗತ್ತೆ. ಪ್ರಸ್ತುತ ದಿನಗಳಲ್ಲಿ ಸಂಪನ್ಮೂಲಗಳ ಅಭಾವಕ್ಕೆ ಕಾರಣವಾಗಿರುವ 5 ಅಂಶಗಳನ್ನು ಪಟ್ಟಿ ಮಾಡಿ ಬರಿತೀರಿ. ಈ ಥರದ್ದೆಲ್ಲ ಏನು ಸಮಸ್ಯೆ ಇಲ್ಲ. ಮಿತಿ ಮೀರಿದ ಜನಸಂಖ್ಯೆ, ಮನುಷ್ಯನ ದುರಾಸೆ, ಈ ಥರದ್ದೆಲ್ಲ ಬರ್ತಾ ಹೋಗುತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳನ್ನು ಯಾವಾಗ ಘೋಷಣೆ ಮಾಡಿತು ನೋಡಿ. ಮಾನವ ಹಕ್ಕುಗಳು ಅಂತ ಆಲ್ರೆಡಿ ಹೇಳಿದ್ವಿ, ಡಿಸೆಂಬರ್ 10, 1948 ಅಂತೇಳಿ. ಅದಕ್ಕೆ ಕಾರಣೀಭೂತವಾದ ವಿಶ್ವದ 4 ಘಟನೆಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಅಂದರೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡೋದಕ್ಕೆ ಯಾವ ಘಟನೆಗಳು ಅಂತೇಳಿ, ಅಂದರೆ ಮನುಷ್ಯನನ್ನು ಹೇಳಿದ್ವಲ್ಲ, ವರ್ಣಭೇದ ನೀತಿ, ಗುಲಾಮಗಿರಿ ಪದ್ಧತಿ, ಸ್ಲೇವ್ಸ್, ಇವುಗಳನ್ನೆಲ್ಲ ಆಧಾರದ ಮೇಲೆ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡೋ ಒಂದು ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಇದನ್ನು ಘೋಷಣೆ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಭಾರತ ಸಂವಿಧಾನ ಶಿಲ್ಪಿ ಯಾರು. ಭಾರತ ಸಂವಿಧಾನದ 4 ನಿರ್ದೇಶಕ ತತ್ವಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಭಾರತದ ವ್ಯವಸಾಯವು ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟ, ಈ ಹೇಳಿಕೆಯನ್ನು 3 ಸ್ಪಷ್ಟನೆಗಳೊಂದಿಗೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಹರಪ್ಪ ನಾಗರಿಕತೆ ಕಾಲದ ನಗರ ಯೋಜನೆ ಬೇರೆ ನಾಗರಿಕತೆಗಳಿಂದ ವಿಭಿನ್ನವಾಗಿತ್ತು ಎಂಬುದನ್ನು 5 ಅಂಶಗಳೊಂದಿಗೆ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಪಾಯಿಂಟ್ ಬರೀರಿ, ಅದರ ಬಗ್ಗೆ ಒಂದು 2 ಲೈನ್ ವಿವರಣೆಯನ್ನು ಕೊಡ್ತಾ ಹೋಗಬೇಕು. ಕಾರ್ಯಾಚರಣೆಯ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಜ್ವಾಲಾಮುಖಿ ವಿಧಗಳಿಗೆ ಸುಪ್ತ ಜ್ವಾಲಾಮುಖಿ, ನಂದಿತ ಜ್ವಾಲಾಮುಖಿ, ಜಾಗೃತ ಜ್ವಾಲಾಮುಖಿ ಅಂತ ಬರುತ್ತಲ್ಲ, ಅವುಗಳನ್ನ ಯಾವ್ಯಾವ ದೇಶದಲ್ಲಿ ಜ್ವಾಲಾಮುಖಿಗಳು ಉಂಟಾಗಿದ್ದಾವೆ ಆ ಹೆಸರುಗಳನ್ನ ಬರೆದು ಸುಪ್ತ, ನಂದಿತ, ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಕೊಡಬೇಕಾಗುತ್ತೆ. ಮೋಡವನ್ನು ವ್ಯಾಖ್ಯಾನಿಸಿ. ಮೋಡ ಅಂದ್ರೇನು ಅಂತ ಬರೀಬೇಕು. ಮೋಡದ ವಿಧಗಳನ್ನು 8ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ ಮಾಹಿತಿ. ಮೊಹಮ್ಮದ್ ಬಿನ್ ತೊಗಲಕ್ಕನ ಯಾವ 4 ಆಡಳಿತ ಸುಧಾರಣಾ ನೀತಿಗಳು ಅವನನ್ನು ಇತಿಹಾಸಕಾರರು ದ್ವಂದ್ವಗಳ ಹುಚ್ಚುದೊರೆ ಅಂತ ಹೇಳಿ ಒಂದು ಕಡೆ ಕರೀತಾ ಇದ್ವಿ ನಾವು ಹಿಂದೆ, ದ್ವಂದ್ವಗಳ ಮಿಶ್ರಣ ಎಂದು ಕರೆಯುವಂತೆ ಮಾಡಿದ್ದು.
ಗೊತ್ತಿದೆ ನಿಮಗೆ, ರಾಜಧಾನಿ ಬದಲಾವಣೆ, ನಾಣ್ಯದ ಚಲಾವಣೆ, ಆ ರೀತಿ 4 ನೀತಿಗಳನ್ನ ಸ್ಪಷ್ಟಪಡಿಸಬೇಕಾಗುತ್ತೆ. ಡಿಗ್ರಿ ಬುಕ್ಗಳಲ್ಲಿ ಮಾಹಿತಿ ಸಿಗುತ್ತೆ. ಬ್ಯಾಂಕ್ ಖಾತೆಯಲ್ಲಿನ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಏರಳವಾಗುತ್ತಿದೆ. ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ಸಂಖ್ಯೆ ಏರಳವಾಗುತ್ತಿದೆ ಎಂಬುದಕ್ಕೆ 4 ಕಾರಣ ಗೊತ್ತಿದೆ ನಿಮಗೆ. ಡಿಜಿಟಲ್ ಇಂಡಿಯಾ ಈ ಕಾನ್ಸೆಪ್ಟ್ಗಳಲ್ಲಿ ಎಲ್ಲರೂ ಕೂಡ ಅಕೌಂಟನ್ನು ಹೊಂದಿದ್ದಾರೆ. ನೆಕ್ಸ್ಟು ರಾಜ್ಯಶಾಸ್ತ್ರವು ವಿಜ್ಞಾನ, ಈ ಹೇಳಿಕೆಯನ್ನು 4 ಉದಾಹರಣೆಗಳೊಂದಿಗೆ ಸಮರ್ಥಿಸಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಇವಿಷ್ಟು ಕೂಡ 3 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಇದಿಷ್ಟು ವಿಚಾರಗಳ ಸ್ನೇಹಿತರೆ, ಮಲ್ಟಿಪಲ್ ಚಾಯ್ಸು 2 ಅಂಕದ ಪ್ರಶ್ನೆಗಳು, ವಿವರಣಾತ್ಮಕ ಪ್ರಶ್ನೆಗಳು, 3 ಅಂಕದ ವಿವರಣಾತ್ಮಕ ಪ್ರಶ್ನೆಗಳು, ಇಷ್ಟು ವಿಚಾರಗಳು. ಇವುಗಳನ್ನೆಲ್ಲ ನೀವು ಮನನ ಮಾಡಿ ಓದ್ಕೊಳ್ಳಿ, ಏನು ಕಷ್ಟ ಆಗೋದಿಲ್ಲ. ಯಾವ ವರ್ಷದಲ್ಲಿ ಯಾವ ಪ್ರಶ್ನೆಯನ್ನು ಕೇಳ್ಬೋದು ಅಂತೇಳಿ ಅನಾಲಿಸಿಸ್ ಮಾಡಿ ಅದನ್ನು ಒಂದು ವಿಡಿಯೋ ಮಾಡೋ ಪ್ರಯತ್ನದಲ್ಲಿ ಮತ್ತು ಯೋಚನೆಯಲ್ಲಿ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂದಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.